ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಶನಿವಾರದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಅಂದರೆ ಅದು 7.5 ಬಗ್ಗೆ. ಶುರುವಾಯಿತು 7.5. ಸಹಜ ಜನರಿಗೆ ಶನಿ 7.5 ಅನ್ನೋ ಶಬ್ದಗಳು ಕಿವಿಗೆ ಬಿದ್ದರೆ ಸಾಕು ಭಯ ಶುರುವಾಗುತ್ತೆ. ಶನಿ ಅಂದ್ರೇನೆ ಏನೋ ಒಂದು ರೀತಿ ಭಯ. 7.5 ನಡೆಯುವಾಗ ಏನು ಮಾಡಬೇಕು? ಈಗ ಸದ್ಯಕ್ಕೆ ಯಾರ್ಯಾರಿಗೆ 7.5 ನಡೀತಾ ಇದೆ, ಈ 7.5 ವರ್ಷದ ಅವಧಿ ಇದೆಯಲ್ಲ, ಇದರಲ್ಲಿ ಹೇಗಿರಬೇಕು? ಈ ಶನಿ ಪ್ರಭಾವದಿಂದ ಬಚಾವಾಗೋದು ಹೇಗೆ? ಶನಿ ಬರೀ ಕೆಟ್ಟದ್ದೇ ಮಾಡ್ತಾನ, ಒಳಿತನ್ನೂ ಮಾಡ್ತಾನ? 7.5 ನಡೆಯೋವಾಗಲೂ ಜೀವನದಲ್ಲಿ ಒಂದಷ್ಟು ಒಳ್ಳೇದಾಗಬೇಕು ಅಂದರೆ ಯಾವ ರೀತಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ? ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳೇ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ತುಂಬ ಸಲ ಮಾತಾಡಿದ್ದೀವಿ ಶಾಸ್ತ್ರಿಗಳೇ, ಶನಿ ಬಗ್ಗೆ, 7.5 ಬಗ್ಗೆ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೇಳಿಸ್ಕೋತಾರೆ ಜನ. ಯಾಕಂದ್ರೆ ಶನಿ ಅಂದರೆ 7.5 ಅಂದರೆ ಒಂದು ರೀತಿ ಭಯ ಶುರುವಾಗುತ್ತೆ. ಈಗ ನಾವಿವತ್ತು 7.5 ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಯಾವ್ಯಾವ ರಾಶಿಯವರಿಗೆ 7.5 ಈಗಾಗಲೇ ಶುರುವಾಗಿದೆ, ಯಾವ ಅವಸ್ಥೆಯಲ್ಲಿದೆ, ಅದನ್ನ ವಿವರಣೆ ಕೊಡೋದ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭ ಕಾಮನೆಗಳನ್ನೇ ಕೋರ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಶನೈಶ್ಚರ ಅಂದ ಕೂಡಲೇ ತಮ್ಮ ಎಲ್ಲರಿಗೂ ಒಂದು ಭಯ. ಪಾಪ ಶನಿ ಪರಮಾತ್ಮನ ಪ್ರವೇಶ ಆಗ್ತಾ ಇದೆ, ಹೇಗೆ, ಏನು, ಎತ್ತ, ಎಷ್ಟು ಬಾರಿ ಕೇಳಿದರೂ ಮತ್ತೊಂದು ಸಲ ಕೇಳೋಣ ಅಂತಕ್ಕಂಥ ಒಂದು ಕಾಚಿತ್ಯ ಪಡಿಸ್ಕೊಳ್ತಕ್ಕಂಥದ್ದು. ಇದೆಯಾ ಇಲ್ವಾ, ಸಮಸ್ಯೆ ಇದೆಯಾ ಇಲ್ವಾ, ಈ ಭಾವನೆ ಇದೆಯಲ್ಲ, ಇದು ಮನುಷ್ಯನನ್ನು ವಸ್ತುತಃ ಕುಗ್ಗಿಸುತ್ತೆ. ನಮಗೆ ಮೃತ್ಯು ಅನ್ನೋದಕ್ಕಿಂತ ಆ ಮೃತ್ಯು ಶಬ್ದದ ಭಯ ಇದೆಯಲ್ಲ, ಅದು ಮನುಷ್ಯನನ್ನು ವಸ್ತುತಃ ಕುಗ್ಗಿಸೋದು, ಅದು ಭಯ. ಇಲ್ಲೂ ಹಾಗೆ ಶನೈಶ್ಚರ ಅಂದ ಕೂಡಲೇ ವಸ್ತುತಃ ಶನೈಶ್ಚರನ ಪ್ರಯಾಣ ಹೇಗಿರ್ತದೆ, ಅವನ ಅನುಗ್ರಹ ಏನು, ಅವನ ಸಂಚಾರ ಯಾವ್ಯಾವ ಕ್ಷೇತ್ರಗಳಲ್ಲಿರ್ತದೆ, ಎಲ್ಲಿದ್ದರೆ ಶನೈಶ್ಚರ ಶುಭ, ಇದು ಯಾವುದು ಜನರಿಗೆ ಬೇಕಾಗಿಲ್ಲ. ವಸ್ತುತಃ ಅವನ ಗುರು ಮನೆ ಇದ್ದಾನ, ಶನಿ ಮನೆ ಅವನ ಮನೆಯಲ್ಲೇ ಇದ್ದಾನ, ಅಥವಾ ಯಾವುದೋ ನೀಚ ಸ್ಥಾನದಲ್ಲಿದ್ದಾನ, ಇದ್ಯಾವುದು ಬೇಕಾಗಿಲ್ಲ. ಬೇಕಾಗಿರೋದು ಏನಪ್ಪ ಅಂದರೆ ಶನಿ ಹೇಗೆ ನಮ್ಮನ್ನೇನಾದರೂ ಅತಂತ್ರ ಮಾಡಿಬಿಡ್ತಾನ ಅನ್ನೋ ಒಂದು ಭಯ ಪಾಪ ಜನರಲ್ಲಿ ಇದೆ. ಈ ಭಯವನ್ನು ನಿರ್ಮೂಲನೆ ಮಾಡುವುದು ಹೇಗೆ ಅಂತಂದರೆ, ನೀವು ಒಂದು ಸ್ವಲ್ಪ ಕಾಲ ಈ ಕಾರ್ಯಕ್ರಮವನ್ನು ನೋಡಬೇಕು, ಕೇಳಿಸ್ಕೊಳ್ಬೇಕು. ಸುಮ್ಮನೆ ಏನೋ ಒಂದು ಸ್ಕ್ರೋಲ್ ಮಾಡೋ ಥರ ಪಾಸ್ ಮಾಡಿಬಿಟ್ರೆ ನಿಮಗೇನೂ ಅರ್ಥವಾಗೋದಿಲ್ಲ. ಇದರ ಮೌಲ್ಯವು, ಶನೈಶ್ಚರನ ಮೌಲ್ಯವು ನಮಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಏನು ಮಾಡಬೇಕು, ಮೊದಲಿಗೆ ಕೇಳಿಸ್ಕೊಳ್ಬೇಕು, ಶಾಂತ ಚಿತ್ತರಾಗಿ ಕೇಳಿಸ್ಕೋಬೇಕು. ಶನೈಶ್ಚರ ಈಗ 7.5 ನೋಡಿ, ಮೀನರಾಶಿಯನ್ನು ಈ ದಿವಸ ಇನ್ನೂ ಪ್ರವೇಶ ಮಾಡಿಲ್ಲ. ಈ ದಿವಸ ತಡರಾತ್ರಿ ಆ ಸಂದರ್ಭದಲ್ಲಿ ಆತ ಪ್ರವೇಶ ಮಾಡ್ತಾನೆ ಮೀನರಾಶಿಯನ್ನು. ಮೀನರಾಶಿ ಗುರುವಿನ ಕ್ಷೇತ್ರ. ಶನೈಶ್ಚರ ಒಮ್ಮೆ ಪ್ರವೇಶವಾಗಿಬಿಟ್ರೆ ಅದು 7.5 ಶುರುವಾಗ್ತಕ್ಕಂಥದ್ದು ಯಾರಿಗೆ? ಮೇಷರಾಶಿಯವರಿಗೆ ಶುರುವಾಗುತ್ತೆ. ಮೇಷರಾಶಿ ನಿಮ್ಮ ಹಿಂದಿನ ರಾಶಿ ಮೀನ. ಹೀಗಾಗಿ ನಿಮಗೆ 7.5 ಶುರುವಾಗುತ್ತೆ, ಈಗ ಪ್ರಾರಂಭವಾಗುತ್ತೆ. ಈ ರಾತ್ರಿಯಿಂದ ಪ್ರಾರಂಭವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಇಷ್ಟು ದಿವಸ ಇರಲಿಲ್ಲ ಅಂದರೆ ಶುರುವಾಗಿ 2.5 ವರ್ಷ ಆಗೋಯ್ತು. ಈಗ ಜನ್ಮಕ್ಕೆ ಬರ್ತಾ ಇದ್ದಾನೆ. ಜನ್ಮಕ್ಕೆ ಬಂದಾಗ ಇನ್ನೂ ನಿಮ್ಮ ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚರಿಸ್ತಾನೆ. ಆನಂತರದಲ್ಲಿ ಆತ ಮೇಷಕ್ಕೆ ಹೋಗ್ತಾನೆ, ಅಲ್ಲೂ 2.5 ವರ್ಷ ಇರ್ತಾನೆ. ಹಾಗಾಗಿ ಇನ್ನೂ 5 ವರ್ಷಗಳ ಕಾಲ ನಿಮಗಿರ್ತದೆ. ಇನ್ನು ಕುಂಭರಾಶಿಯವರಿಗೆ ಆಯಿತು, 5 ವರ್ಷ ಕಳೆದು ಬಿಟ್ಟಿದ್ದೀರಾ. ಇನ್ನು 2.5 ವರ್ಷಗಳ ಕಾಲ ಶನೈಶ್ಚರ ನಿಮ್ಮ ಮುಂದಿನ ಮನೆಯಲ್ಲಿ ಮೀನರಾಶಿಯಲ್ಲಿ ಇರ್ತಾನೆ. ಹೀಗಾಗಿ ಕುಂಭರಾಶಿಯವರಿಗೆ ಇನ್ನು 2.5 ವರ್ಷಗಳ ಕಾಲ ಬಹಳ ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥದ್ದು ಅನ್ನೋದು ಸೂಚಿಸುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ಕ್ಷಣದವರೆಗೆ ಇದೆ, ರಾತ್ರಿಗೆ ಕಳೆದು ಹೋಗುತ್ತೆ. ದ್ವಿತೀಯ ಸ್ಥಾನದಲ್ಲಿ ಇದಾನಲ್ಲ ಶನೈಶ್ಚರ. ಹೀಗಾಗಿ ಈ ದಿವಸ ಕೊನೆ, ಇವತ್ತಿಗೆ ಫುಲ್ ಸ್ಟಾಪು, ನಿಮಗೆ 7.5 ಮುಗೀತು. ಹೀಗೆ 7.5 ಯಾರ್ಯಾರಿಗೆ ಏನೇನು ಅಂತಕ್ಕಂಥದ್ದು. ಇದರ ಜೊತೆಗೆ ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಇವುಗಳು ಕೂಡ ಬಾಧಿತವೆ. ಅದನ್ನು ಸೂಚಿಸ್ತಕ್ಕಂಥದ್ದು ನೋಡಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ. ಈ ಶನೈಶ್ಚರನ ಒಂದು ತೊಡಕಿದೆಯಲ್ಲ, ಆ ಪ್ರವೇಶ ಆಗಿ ಶನಿ ಪ್ರಭಾವ ಇದೆಯಲ್ಲ, ಅದು ಕೂಡ ನಿಮಗೆ ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ. ಇದರ ಹೊರತಾಗಿ ಮತ್ತೂ ಒಂದಷ್ಟು ಗ್ರಹಗಳಿದ್ದಾವೆ ಶನಿ ದೃಷ್ಟಿ ಬೀಳ್ತಕ್ಕಂಥದ್ದು. ಮತ್ತು ಶನೈಶ್ಚರ ಅಂದರೆ ಯಾವ್ಯಾವ ಕ್ಷೇತ್ರದಲ್ಲಿದ್ದಾನೋ, ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಸ್ಥಾನ ಉಂಟಾಗುತ್ತೋ, ಉದಾಹರಣೆಗೆ ಕನ್ಯಾ ರಾಶಿಯವರಿಗೆ 7ಮ ಸ್ಥಾನವಾಗುತ್ತೆ,
ನಂತರ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನ ಹೀಗಾಯಿತು. ಇಂಥ ಸ್ಥಾನದಿಂದ ಏರ್ಪಾಡಾಗ್ತಕ್ಕಂತಹ ಫಲಗಳು ಒಂದಷ್ಟಿದ್ದಾವೆ. ಕರ್ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನ ಆಯಿತು. ಹೀಗೆ ಆ ಸ್ಥಾನಗಳಿಂದಲೂ ಶನೈಶ್ಚರನಿಂದಾಗಿ ಸ್ವಲ್ಪ ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವುಗಳನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸ್ತಾ ಹೋಗೋಣ ಹಂತ ಹಂತವಾಗಿ. ಅದೇ ಈ ಕಾರ್ಯಕ್ರಮದ ಉದ್ದೇಶವೇ ಅದು, ಸ್ಪಷ್ಟ ಮಾಡ್ತಕ್ಕಂಥದ್ದು. ಒಂದು ಕತ್ತಲಿಗೆ ಬೆಳಕು ಹಾಕಿದಾಗ ಆ ಪ್ರದೇಶದಲ್ಲಿ ಏನೇನಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೋ, ಲೈಟ್ ಆನ್ ಆದ ಕೂಡಲೇ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಅದನ್ನು ನೀವು ಸ್ಪಷ್ಟ ಮಾಡ್ಕೋಬೇಕು. ಅಂದರೆ ಅರ್ಥ ಮಾಡ್ಕೊಳ್ತಾ ನಿಮಗೆ ಆ ಒಂದು ಬೆಳಕು ಗೊತ್ತಾಗ್ತಾ ಹೋಗುತ್ತೆ. ಹೀಗಾಗಿ ಆತಂಕವಿಲ್ಲದೆ ಸಮಾಧಾನ ಚಿತ್ತರಾಗಿ ಕೇಳಿಸ್ಕೊಳ್ಬೇಕು. ತಾವು ಹೇಳ್ತಾ ಇದ್ರಿ ಈ ಶ್ವೇತವರೇ, ಮೇಷ ಯಾವ್ಯಾವ ರಾಶಿಗೆ ತಾವು 7.5 ಅಂತಕ್ಕಂಥ ಅಂಶ ತಾವು ಕೇಳಿದ್ರಿ. ಇನ್ನೂ ಒಂದು ಪ್ರಧಾನವಾದ ಅಂಶವನ್ನು ಈ ಸಂದರ್ಭದಲ್ಲಿ ತಿಳಿಸೋಣ. ಏನು ಅಂದರೆ, ಮೀನರಾಶಿಯ ಗುರು ಮೀನರಾಶಿಯಲ್ಲಿ ಸಂಚರಿಸುವಾಗ ಅದೊಂದು ಗುರುಕ್ಷೇತ್ರ ಶನೈಶ್ಚರನಿಗೆ ಸಮಕ್ಷೇತ್ರ ಅಂತ. ಅವನ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ, ತಟಸ್ಥವಾಗಿರುತ್ತೆ. ಸಮ ಅಂತಂದರೆ ಏನರ್ಥ ಅಂತಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇರ್ತಕ್ಕಂಥದ್ದು. ಈಗ ಸ್ನೇಹಿತರಾದರೆ ಅಯ್ಯೋ ಅವ್ರಿಗೇನೋ ತೊಂದರೆ ಆಯಿತು ಅಂದರೆ ಬಹಳ ಬೇಗ ಸ್ಪಂದನೆ ಮಾಡ್ತೀವಿ. ಯಾವುದೋ ನೆಂಟರು ಎಷ್ಟು ಅಂತಂದ್ರೂ ಅಷ್ಟು ಬೇಗ ಸ್ಪಂದನೆ ಮಾಡ್ತೀವಿ. ಶತ್ರುಗಳು ಅಂತಂದರೆ ಏನಾರು ಹಾಕ್ಕೊಂಡು ಹೋಗಿ ನನಗೆ ಯಾಕೆ ಹಾಳು ಬಿದ್ದೋಗ್ರೆ ಅಂತ ಯೋಚನೆ ಬರುತ್ತೆ. ಆದರೆ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ, ಸಮವಾಗಿದ್ದಾಗ ಹೌದಾ ಆಯಿತು ಹಾಯ್ ಬಾಯಿ ಅನ್ನೋಲ್ಲ, ಆ ಥರ ಇದೆ ಇದು. ಹೀಗಾಗಿ ಇಂಥ ಕ್ಷೇತ್ರದಲ್ಲಿ ಶನೈಶ್ಚರ ಸಂಚರಿಸುವಾಗ ಫಲವೂ ಹಾಗೇ ಇರ್ತದೆ. ಏನು ತಲೆ ಕೆಡಿಸ್ಕೊಳ್ಬೇಕಾದಂಥ ಅವಶ್ಯಕತೆಗಳಿಲ್ಲ. ಹೀಗಾಗಿ ಶನೈಶ್ಚರನ ಪ್ರವೇಶ 7.5 ಶುರು ಅಂತಕ್ಕಂಥದ್ದು ಇವುಗಳು ನಿಮ್ಮ ಮೇಲೆ ತುಂಬ ಪರಿಣಾಮಕಾರಿಯಾದ ಪ್ರಭಾವ ಉಂಟು ಮಾಡೋದಿಲ್ಲ. ಯೋಚನೆ ಮಾಡಬೇಡಿ. ನೀವು ಅದನ್ನು ತಲೆ ತಗೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ. ಇದು ಪ್ರಧಾನವಾದ ಅಂಶ. ಇನ್ನೊಂದು ಸಾಮಾನ್ಯವಾಗಿ ನಾವು ಎಲ್ಲ ಹಂತಗಳಲ್ಲಿ ಮೇಷದಿಂದ ಹಿಡಿದು ಬೇರೆ ಬೇರೆ ರಾಶಿಗಳಿಗೆ ಯಾವ ರೀತಿಯ ಹಾಗಿದ್ರೆ ಏನು ಫಲ ಅನ್ನೋದು ಬಹಳ ಮುಖ್ಯವಾಗಿ ಅಂದರೆ ಚಂದ್ರ ಪ್ರಶ್ನೆ ಇರ್ತದೆ. ಅದನ್ನೇ ಈಗ ಗಮನಿಸ್ತಾ ಹೋಗೋಣ. ನೋಡಿ, ಮೇಷರಾಶಿಯವರಿಗೆ ಈ ಒಂದು ಮೀನರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂತಹ ಶನೈಶ್ಚರ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ವ್ಯಯದ ಶನೈಶ್ಚರನಿಂದಾಗಿ ವ್ಯಯ ಉಂಟಾಗುತ್ತೆ, ಖರ್ಚು ಉಂಟಾಗುತ್ತೆ. ಆತ ಕರ್ಮಾಧಿಪತಿ ಮತ್ತು ಲಾಭಾಧಿಪತಿ ಎರಡೂ ಹೌದು ನಿಮ್ಮ ರಾಶಿಗೆ. ಹೀಗಾಗಿ ವೃತ್ತಿಯಲ್ಲಿ ಆಗ್ತಾ ಏನಾದ್ರು ಇಷ್ಟು ದಿವಸ ಬಲ ಇತ್ತು, ಏನು ತೊಂದರೆ ಇರಲಿಲ್ಲ ಅಂದರೆ ವೃತ್ತಿಯ ಅಧಿಪತಿ ವ್ಯಯಕ್ಕೆ ಬಂದಾಗ ಏನಾಗುತ್ತೆ, ವೃತ್ತಿಯಲ್ಲಿ ಏರುಪೇರುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ಯಾಕೋ ಅಲುಗಾಡ್ತಾ ಇದ್ದೀರಿ, ಆ ಒಂದು ಫಲಗಳನ್ನು ನೀವು ಅನುಭವಕ್ಕೆ ಬರತಕ್ಕಂಥ ಸಾಧ್ಯತೆ ಇರುತ್ತದೆ. ಅಲ್ಲಿ ರಾಹು ಬೇರೆ ಇದ್ದಾನೆ, ಶನಿ ಒಬ್ಬನೇ ಇಲ್ಲ. ರಾಹು ಈ ದಿವಸ ಅಂತೂ ಶನಿ, ರಾಹು, ಅಲ್ಲಿ ಬುಧ, ರವಿ ಎಲ್ಲ ಗ್ರಹಗಳು, ಸುಮಾರು ಗ್ರಹಗಳಿದ್ದಾವಲ್ಲ. ಹೀಗಾಗಿ ಈ ದಿವಸ ನಾಳೆ ಪಂಚಗ್ರಹ ಯೋಗ ಇತ್ಯಾದಿ ಎಲ್ಲ ನಿರ್ಮಾಣವಾಗಿಬಿಡುತ್ತೆ. ಈ ಕಾರಣದಿಂದಾಗಿ ಅತಂತ್ರ ಸ್ಥಿತಿ ಅನ್ನೋದು ನಿರ್ಮಾಣವಾಗುತ್ತೆ. ಹೀಗಾಗಿ ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದ ಬೇಕು. ನಿಮ್ಮ ವೃತ್ತಿ ಸ್ಥಳದಲ್ಲಿ ಬರ್ತಕ್ಕಂಥ ಲಾಭ, ಹಿರಿಯರು ಕೊಡ್ತಕ್ಕಂತಹ ಸಲಹೆ ಮತ್ತೊಂದು, ಅದು ಕೂಡ ನಿಮಗೆ ಏನೋ ಅವ್ರು ಸಲಹೆ ಕೊಟ್ಟರೆ ನಾನೇನೋ ತೊಗೊಂಡೆ, ಆದರೆ ಅದರಿಂದನೇ ನನಗೆ ತೊಂದರೆ ಆಯಿತು, ಈ ರೀತಿಯ ಒಂದು ಸಾಧ್ಯತೆಗಳು ಕೂಡ ಇರುತ್ತದೆ. ಕಣ್ಣಿಗೆ ಬಾಧೆಗಳಾಗುವ ಸಾಧ್ಯತೆ, ಕಾಲಿಗೆ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯ, ಪಾದ ವಿಹತಿಮ್ ಅಂತ ಹೇಳ್ತಾನಲ್ಲಿ. ಹೀಗಾಗಿ ಕಾಲಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳನ್ನು ಸೂಚಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರು ಇವುಗಳ ಎಚ್ಚರಿಕೆಯಿಂದ ಇರಬೇಕು. ಹಾಗಂತ ತಲೆ ಮೇಲೆ ಏನೋ ಬಿತ್ತು ಅನ್ನೋ ರೀತಿಯಲ್ಲಿ ಆತಂಕ ಬೇಡ. ಶನೈಶ್ಚರನ ಪ್ರಾರ್ಥನೆ, ಶನೈಶ್ಚರನ ಕವಚ ಹೇಳಿಕೊಂಡ್ರೆ ಸಾಕಾಗುತ್ತೆ. ಹೆಚ್ಚು ಆತಂಕಕ್ಕೊಳಗಾಗಬೇಡಿ. ತದನಂತರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು, ನಾವು ಸಿಂಹರಾಶಿಯನ್ನು, ಕರ್ಕಟಕ ರಾಶಿಯನ್ನು ಗಮನಿಸೋಣ. ಉಳಿದ ಗ್ರಹಗಳನ್ನು ಉಳಿದ ರಾಶಿಗಳನ್ನು ಆನಂತರದಲ್ಲಿ ಕೊನೆಯ ಸಂದರ್ಭದಲ್ಲಿ ಹೇಳ್ತೀನಿ. ಕರ್ಕಟಕ ರಾಶಿಯವರಿಗೆ ಭಾಗ್ಯದ ಶನೈಶ್ಚರನಿಂದ ಏನಾಗುತ್ತಪ್ಪ ಅಂತಂದರೆ, ನೋಡಿ, ಅಲ್ಲಿ ಧರ್ಮಚ್ಯುತಿ ಉಂಟಾಗುತ್ತೆ. ನೀವು ಯಾವುದೋ ಒಂದು ಚೌಕಟ್ಟಲ್ಲಿ ಇರ್ತೀರಲ್ಲ, ಚೌಕಟ್ಟನ್ನು ದಾಟಿ ಬಿಡ್ತೀರ. ಸಂದರ್ಭ, ಒತ್ತಡ ಇವುಗಳಿಂದಾಗಿ ಹಾದಿ ತಪ್ಪುವ ಸಾಧ್ಯತೆಗಳು ಹೆಚ್ಚು. ಅಲ್ಲಿ ರಾಹು ಬೇರೆ ಇದ್ದಾನೆ. ಹೀಗಾಗಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಧರ್ಮ ಕಾರ್ಯಗಳು, ಧರ್ಮ ಚಿಂತನೆಗಳು ಇವುಗಳಿಂದ ನೀವು ಹೊರತಾಗಿ ಬಿಡಬಹುದು. ಯಾವುದೋ ಒಂದು ಬೇಡದೇ ಇರತಕ್ಕಂತಹ ಚಟ ಅಥವಾ ಇನ್ಯಾವುದೋ ಒಂದು ವ್ಯಸನ, ಇಂಥವುಗಳಿಗೆ ತುತ್ತಾಗ್ಬಿಡೋ ಸಾಧ್ಯತೆ. ಇಷ್ಟು ದಿವಸ ತುಂಬ ಚೆನ್ನಾಗಿದ್ದ, ಯಾಕೋ ಇತ್ತೀಚೆಗೆ ಅವನ ಸ್ನೇಹಿತರು, ಫ್ರೆಂಡ್ಸು, ಸರ್ಕಲ್ ಯಾಕೋ ಬದಲಾಗ್ತಾ ಇದೆ. ಈ ಥರದ್ದು ಒಂದು ಸೂಚನೆಗೆ ಕಾರಣವಾಗುತ್ತೆ.
ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆಸಕ್ತಿ ಹೊರಟು ಹೋಗುತ್ತೆ, ಆಲಸ್ಯ ಬರುತ್ತೆ, ಏಕಾಂಗಿತನವಾಗಿರ್ತಕ್ಕಂಥದ್ದು. ಯಾರು ಬೇಡ, ನನಗೆ ಏಕಾಂಗಿಯಾಗಿ ಒಂಟಿಯಾಗಿದ್ದು ಬಿಟ್ಟರೆ ಸಾಕು. ವೈರಾಗ್ಯ ಅದು ಆರೋಪ ಮಾಡಿಕೊಂಡದ್ದು, ತಾನಾಗೇ ಬಂದ ವೈರಾಗ್ಯ ಬೇರೆ. ನಾವು ಅದು ಖಿನ್ನತೆ ಅಂತೀವಲ್ಲ, ಅಂಥದ್ರಿಂದಾಗಿ ವೈರಾಗ್ಯ ಬಂದ್ಬಿಡೋ ಸಾಧ್ಯತೆ. ಯಾಕೋ ನನಗೆ ಯಾರು ಬೇಡ ಅನ್ನಿಸ್ತಾ ಇದೆ, ಈ ಥರದ್ದೊಂದು ಸಾಧ್ಯತೆಗಳು ಹೆಚ್ಚಾಗತ್ತೆ. ಇದ್ರ ಕಡೆ ಗಮನ ಕೊಡಬೇಕು. ಇದಕ್ಕೇನಪ್ಪ ಪರಿಹಾರ ಅಂದರೆ ಈಶ್ವರನ ಆರಾಧನೆ ಮಾಡಬೇಕು. ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ರುದ್ರಾಭಿಷೇಕ ಮಾಡಿಸಿ, ಸ್ವಲ್ಪ ತೀರ್ಥ ಸೇವನೆ ಮಾಡಿ. ದೈವೇ ತೀರ್ಥೇ ದ್ವಿಜೇ ಮಂತ್ರೇ ದೈವಜ್ಞೇ ಭಿಷಜೇ ಗುರು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತದ್ದು ಒಂದು ಮಾತಿದೆ ನಮ್ಮಲ್ಲಿ. ನೀವು ಅನನ್ಯ ಶ್ರದ್ಧಾ ಭಕ್ತಿಗಳಿಂದ ಶಿವನಿಗೆ ಮಾಡಿದಂಥ ಅಭಿಷೇಕ ಇದೆಯಲ್ಲ, ಆ ಅಭಿಷೇಕ ತೀರ್ಥ ಜಲ ಅದು ಮಂತ್ರ ಜಲವಾಗುತ್ತೆ. ಅದು ನಿಮ್ಮ ಮನಸ್ಸನ್ನು ಖಂಡಿತವಾಗಿ ಪರಿವರ್ತನೆ ಮಾಡುತ್ತೆ. ಆ ಒಂದು ಭಾವನೆಯಲ್ಲಿ ನೀವು ಅಭಿಷೇಕ ಮಾಡಿಸ್ಬೇಕು. ಅದು ನಿಮ್ಮನ್ನು ಇದ್ಯಾವುದು ತೊಡಕಾಗದ ಕಾಪಾಡುತ್ತೆ ಖಂಡಿತವಾಗಿ. ಇದು ಕರ್ಕಟಕ ರಾಶಿಯವರ ಎಚ್ಚರ ತಗೊಳ್ಬೇಕಾಗಿರತಕ್ಕಂಥದ್ದು. ಇದಾದ ಮೇಲೆ ಸಿಂಹರಾಶಿ ಇದೆ. ಸಿಂಹರಾಶಿಯವರಿಗೆ ನೋಡಿ, ಅಲ್ಲಿ ಅಷ್ಟಮ ಸ್ಥಾನ ಅದೊಂದು ನಷ್ಟ ಸ್ಥಾನ, ಅದು ರಂಧ್ರ ಸ್ಥಾನ, ಆಯುಷ್ಯ ಸ್ಥಾನ ಅಂತೆಲ್ಲ ಅಲ್ಲಿ ಮಲಿನ ಸ್ಥಾನ, ಯಾವುದು ವೈಷಮ್ಯ ಸ್ಥಾನ ಅಂತೆಲ್ಲ ಗುರುತಿಸ್ತಾರೆ. ಅಷ್ಟಮ ಸ್ಥಾನ ದುಸ್ಥಾನ. ಇದೆಲ್ಲ ಏನಪ್ಪ ಹೇಳ್ತಾ ಇದ್ದಾರೆ? ಕೆಟ್ಟದ್ದನ್ನು ಹೇಳ್ತಾ ಇದೆ. ಹೀಗಾಗಿ ಸಿಂಹರಾಶಿಯವರು ಎಚ್ಚರ ತಗೋಬೇಕಾಗಿರೋದು ಏನಪ್ಪ ಅಂದರೆ ಆರೋಗ್ಯದ ಬಗ್ಗೆ. ನಿಮಗೆ ಸಪ್ತಮಾಧಿಪತಿ ಶನೈಶ್ಚರ, ಷಷ್ಠಾಧಿಪತಿಯೂ ಹೌದು. ನಿಮ್ಮ ರಾಶಿಗೆ 6ನೇ ಮನೆಯ ಅಧಿಪತಿ ಶನಿ, 7ನೇ ಮನೆಯ ಅಧಿಪತಿ ಶನಿ. 6ನೇ ಮನೆಯ ಶತ್ರುಗಳನ್ನು, ಸಾಲಗಳನ್ನು, ವೈಷಮ್ಯವನ್ನು, ರೋಗವನ್ನು ಸೂಚಿಸ್ತಕ್ಕಂಥದ್ದು. ಅವನ ಅಷ್ಟಮಕ್ಕೆ ಹೋದರೆ ಏನಾಗುತ್ತೆ? ಇವೆಲ್ಲವೂ ತೊಡಕಾಗುತ್ತೆ. ಶತ್ರುಗಳ ಬಾಧೆ ಹೆಚ್ಚಾಗಬಹುದು, ಅವರಿಂದ ಅತಿಯಾದ ವ್ಯಯ ಉಂಟಾಗಬಹುದು, ಅವರಿಂದಾಗಿ ಕೋರ್ಟು ಕಚೇರಿ ಅಲೆದಾಟಗಳು ಶುರುವಾಗಿಬಿಡಬಹುದು. ಇದು ಜನ್ಮಾಧಿಪತಿ ರವಿ ಕೂಡ ಅಲ್ಲಿ ಸೇರಿದ್ದಾನೆ, ಶನಿ ಜೊತೆಗೆ ರಾಹು ಜೊತೆಗೆ ಉಂಟಾಗ್ಬಿಡುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಬಾಧೆಗಳು, ಸ್ಕಿನ್ ಅಲರ್ಜಿ ಆಗಬಹುದು, ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗಬಹುದು, ಕಾಲಿಗೆ ತೊಂದರೆ ಆಗ್ತಕ್ಕಂಥದ್ದು, ಇವುಗಳೆಲ್ಲ ಇದ್ದಾವೆ. ಮತ್ತು ಸಪ್ತಮ ಸ್ಥಾನ ನಾವು ಏನನ್ನು ನೋಡ್ತೀವಿ? ದಾಂಪತ್ಯವನ್ನು ಗಮನಿಸ್ತೀವಲ್ಲ, ದಾಂಪತ್ಯದಲ್ಲಿ ನೋಡಿ ಸಂಗಾತಿಯ ಆರೋಗ್ಯ ಏರುಪೇರಾಗಬಹುದು, ಸಂಗಾತಿಯ ತೀವ್ರವಾದ ತೊಂದರೆಗಳಿಗೆ ಸಾಧ್ಯತೆ, ಅಥವಾ ದಾಂಪತ್ಯ ಭಾವನೆಯಲ್ಲೇ ಆ ಮಧುರ ಬಾಂಧವ್ಯ ಹಾಳಾಗ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸಿಂಹರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಲ್ಲಿ ನಿಮ್ಮ ರಾಶ್ಯಾಧಿಪತಿಯೂ ಇದ್ದಾನೆ. ಈಗ ನಾಳೆ ಯುಗಾದಿ ಕಳೆದ ಸೌರ ಯುಗಾದಿ ಬರೋವರೆಗೆ ಈ ಥರ ತೊಂದರೆ ಇದೆ. ಆಮೇಲೆ ಸೂರ್ಯನ ಬಲ ಬರುತ್ತೆ, ಆವಾಗ ಇಷ್ಟಿರುತ್ತೆ ಅಂದರೆ ಇಷ್ಟಿರಲ್ಲ. ಮತ್ತು ಮೇನಂತರದಲ್ಲಿ ಗುರುಬಲ ಬರುತ್ತೆ, ಆಗ ಸ್ವಲ್ಪ ಮತ್ತೆ ನಿಮಗೆ ಧೈರ್ಯಗಳೆಲ್ಲ ಶುರುವಾಗುತ್ತೆ, ಒಳ್ಳೆಯ ಶುಭ ಫಲಗಳು ಶುರುವಾಗುತ್ತೆ. ಇದು ಹೇಗೆ ಅಂದರೆ ಯಾವುದೋ ಒಂದು ಗ್ರಹದಿಂದ ಅಳತೆ ಮಾಡಿ ಇದು ನನ್ನ ಫಲ ಅಂತ ನೀವು ಗಾಬರಿ ಆಗಬೇಡಿ. ವಸ್ತುತಃ ಫಲ ಬರ್ತಕ್ಕಂಥ ನವಗ್ರಹಗಳಿಂದಲೂ ಲೆಕ್ಕ ಹಾಕಬೇಕಲ್ವಾ. ಹೀಗಾಗಿ ಒಂದೊಂದು ಗ್ರಹ ಒಂದು ಶುಭ ಕೊಡುತ್ತೆ, ಒಂದು ಅಶುಭ ಕೊಡುತ್ತೆ, ಒಂದು ಶುಭ ಕೊಡುತ್ತೆ, ಒಂದು ಅಶುಭ ಕೊಡುತ್ತೆ. ನಿಮ್ಮ ರಾಶಿಯಾಧಿಪತಿ ರವಿ ಸಂಚರಿಸ್ತಾನೆ. ಈಗ ನಾಳೆ ಉಚ್ಚಾಭಿಲಾಷಿ ಅವನು. ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಹೇಳಿದೆ ಶಾಸ್ತ್ರ. ಹೀಗಾಗಿ ಆ ರೀತಿಯ ಒಂದು ಒಳ್ಳೆಯ ಫಲಗಳನ್ನು ಖಂಡಿತ ನೀವು ತಗೊಳ್ತೀರಾ. ಸಿಂಹರಾಶಿಯವರಿಗೆ ಏನಪ್ಪ ಹೀಗೆ ಹೇಳಿಬಿಟ್ರು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಹಾಗಲ್ಲ. ಇದೆಲ್ಲವನ್ನು ಕೇಳಿಸ್ಕೊಳ್ಬೇಕು. ಗುರುಬಲ ಬರುತ್ತೆ, ಮತ್ತು ರವಿಯ ಉಚ್ಚಸ್ಥಾನ ಬರ್ತಾನೆ, ಶುಕ್ರನ ಶುಭ ಫಲಗಳಿದ್ದಾವೆ, ಬುಧನ ಶುಭ ಫಲಗಳಿದ್ದಾವೆ, ಅವೆಲ್ಲವೂ ಸಂದಾಯವಾಗುತ್ತೆ. ಕಾಯಬೇಕು. ನಂತರದಲ್ಲಿ ಹೆಚ್ಚಿನ ಶುಭ ಫಲ ಕಾಣ್ತಾರೆ. ಓಕೆ, ಇದಾದ ನಂತರ ಕನ್ಯಾ ರಾಶಿ ಬಗ್ಗೆ ಕೂಡ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಶಾಸ್ತ್ರಿಗಳೇ, ಈಗ 7.5 ಅಂತ ಅಂದರೆ ಅದರಲ್ಲಿ 3 ಘಟ್ಟ ಇದೆ: ಆರಂಭ ಶನಿ, ಮಧ್ಯಮ ಶನಿ, ಅಂತಿಮ ಶನಿ ಅಂತ. ಯಾವ ಸಂದರ್ಭದಲ್ಲಿ ಶನಿಯ ಕಾಟ ವಿಪರೀತ ಇರುತ್ತೆ ಅಂದರೆ ಕೆಲವ್ರು ಹೇಳ್ತಾರೆ ಆರಂಭದಲ್ಲಿ ಶನಿ ಕಾಡಿದ್ರೆ 2 ಹಂತದಲ್ಲಿ ಶನಿಯ ಪ್ರಭಾವ ಅಷ್ಟಿರೋದಿಲ್ಲ ಅಂತ. ಹೌದಾ? ನೋಡಿ, ಶನೈಶ್ಚರ ಇದು ಈ ಅಭಿಪ್ರಾಯ ಇದೆಯಲ್ಲ, ಸಾಮಾನ್ಯ ಇದು ಬಹುಶಃ ತಪ್ಪು ಅಭಿಪ್ರಾಯ. ಓಕೆ, ಮೊದಲೇ ಸಲ ಬರ್ತಾನೆ, ಮಧ್ಯಮದಲ್ಲಿ ಉಕ್ಕು ಶನಿ ಅಂತೆಲ್ಲ ಹೇಳ್ತಾರೆ. ಈ ಥರದ್ದೇನು ನಾನು ಗಮನಿಸಿದ ಹಾಗೆ ನಮ್ಮ ಗುರುಗಳು ಪಾಠ ಮಾಡು ಸುಮಾರು ಒಂದು 20 ವರ್ಷಗಳಿಂದ ಗಮನಿಸ್ಕೊಂಡು, ಅವರ ಅನುಭವ ಇನ್ನೂ ದೊಡ್ಡದು. ಅವರ ಅನುಭವ 80 ವರ್ಷಗಳ ಅನುಭವ ಇದೆ. ಅವರ ಅನುಭವದ ಮೇಲೆ ನನಗೆ ಪಾಠ ಮಾಡಿರ್ತಾರೆ. ಇದನ್ನೆಲ್ಲ ಗಮನಿಸ್ಕೊಂಡಾಗ ನೋಡಿ, ಶನೈಶ್ಚರ ವಸ್ತುತಃ ನಿಮ್ಮ ಜಾತಕದಲ್ಲಿ ಬಲಹೀನನಾಗಿರಬೇಕು. ಜಾತಕ ಬಹಳ ಮುಖ್ಯವಾದ ಪ್ರಶ್ನೆ ಇದು ನಿಜವಾಗಿಯೂ, ಯಾಕೆಂದರೆ ಜನರಿಗೆ ಅರಿವನ್ನು ಕೊಡ್ತಕ್ಕಂಥ ಪ್ರಶ್ನೆ. ನಿಮ್ಮ ಜಾತಕಗಳಲ್ಲಿ ಶನೈಶ್ಚರ ನೀಚ ಸ್ಥಾನದಲ್ಲೋ, ಶತ್ರು ಕ್ಷೇತ್ರದಲ್ಲೋ, ಅಥವಾ ಮೌಢ್ಯನಾಗಿಯೋ ಇದ್ದ ಸಂದರ್ಭದಲ್ಲಿ, ಈಗ ಗೋಚಾರದಲ್ಲಿ ಶನಿ ದುಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ಅಥವಾ ಶತ್ರು ಕ್ಷೇತ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಇದಕ್ಕಿಂತ ಬಹಳ ಮುಖ್ಯವಾಗಿ ದಶಾಭುಕ್ತಿ, ಶನೈಶ್ಚರನ ದಶಾ, ಶನೈಶ್ಚರನ ಭುಕ್ತಿ ನಡೀತಾ ಇದೆ ಅನ್ನುವ ಸಂದರ್ಭದಲ್ಲಿ
ಶನೈಶ್ಚರನ ಕಾಟ ತೊಂದರೆ ಮಾಡುತ್ತೆ. ನಿಜವಾಗಿಯೂ ನಾವು ಕೇಳಿದ್ದೀವಲ್ಲ, ದೊಡ್ಡ ದೊಡ್ಡ ಮಹನೀಯರು, ರಾಜ ವಿಕ್ರಮಾನಂದ ಕಥೆ ನಮಗೆ ಗೊತ್ತು. ಶನೈಶ್ಚರನ ಯಾಕೆ ದೇವಾನುದೇವತೆ ನಾನು ಕಳೆದ ಬಾರಿ ಮಾಡ್ತಾರೆ, ಗುರುವಿಗೆ ಯಾವುದನ್ನು ನಾವು ಗುರುಕ್ಷೇತ್ರ ಗುರು ಬೃಹಸ್ಪತಿ ಅಂತ ಕರಿತೀವೋ ಅಂಥವರಿಗೇ 3 ಪ್ರಹಾರಗಳ ಕಾಲ ಎಂಥ ದುಸ್ಥಿತಿ ಬಂದ್ಬಿಡ್ತು. ಗಣಪತಿಗೆ ಬರಲಿಲ್ವಾ, ಎಲ್ಲ ದೇವತೆಗಳನ್ನು ಹಿಡಿದಿದ್ದಾನೆ, ಇಂದ್ರನಿಗೆ ಶಿವನಿಗೆ ಬಿಡಲಿಲ್ಲ. ಹೀಗಾಗತ್ತೆ. ಹೀಗಾಗಿ ದೇವಾನುದೇವತೆಗಳಿಗೂ ತಪ್ಪಿದ್ದಲ್ಲ ಅಂದರೆ ನಮ್ಮ ಸಾಮಾನ್ಯರ ಪಾಡೇನು ಇದ್ದೇ ಇರುತ್ತೆ ರೀ. ಸಮಸ್ಯೆ ಉಂಟಾಗುತ್ತೆ. ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಧೈರ್ಯ ಬೇಕು, ಧೃತಿ ಬೇಕು. ಬಹಳ ಮುಖ್ಯವಾಗಿ ಶನಿ ಮಧ್ಯಮ ಶನಿನ, ಕೊನೆಯ ಶನಿನ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಶನಿ ಬಂದರೂ ನಾನು ಈಶ್ವರನ ಆರಾಧನೆ ಮಾಡ್ತಾಯಿದ್ದೀನಿ, ಸಾಕ್ಷಾತ್ ಶನೈಶ್ಚರನ ಪ್ರಾರ್ಥನೆಯೇ ಮಾಡ್ತಾಯಿದ್ದೀನಿ. ಹೀಗಾಗಿ ಅವನ ಆರಾಧನೆ ಮಾಡುವಾಗ ನಮಗೆ ಹೇಗೆ ತೊಡಕಾಗುತ್ತೆ? ಈ ಒಂದು ಬಲ ಬೇಕು ನಮಗೆ. ಹೀಗಾಗಿ ಇದನ್ನು ನೀವು ಮನಸ್ಸಿಗೆ ತಗೋಬೇಕು. ಶನಿ ಆರಾಧನೆಯನ್ನು ಮಾಡ್ತಾ ಬನ್ನಿ. ಹೀಗೆ ನಿಮ್ಮ ಜಾತಕಗಳನ್ನು ಪರಿಶೀಲಿಸಿಕೊಳ್ಬೇಕು. ನಿಮ್ಮ ಜಾತಕದಲ್ಲಿ ಶನಿ ದುಸ್ಥಾನದಲ್ಲಿದ್ದಾನ, ಈಗ ಹೇಗಿದೆ ಪರಿಸ್ಥಿತಿ, ಆ ಸಂದರ್ಭದಲ್ಲಿ ಶನೈಶ್ಚರನಿಂದಾಗಿ ಉಂಟಾಗುತ್ತೆ. ತೊಡಕುಗಳಿಲ್ಲ ಅಂತಲ್ಲ, ಏನೋ ಕಾಯಿಲೆ, ಪ್ರಮಾದವಾದ ಕಾಯಿಲೆ ಬಂದುಬಿಡುತ್ತೆ, ಅಥವಾ ಏನೋ ಕೋರ್ಟು ಕಚೇರಿ ಎಲ್ಲ ಕಳ್ಕೊಂಡು ಕೊನೆ ಬೀದಿಗೆ ಬಂದುಬಿಡ್ತಕ್ಕಂಥದ್ದು. ಎಂಥ ಪರಿಸ್ಥಿತಿ ಅಂದರೆ ಪಾಪ ನಾನೇ ಕಂಡಿದ್ದೀನಿ ಎಷ್ಟೋ ಜನರನ್ನು ಕಣ್ಣಲ್ಲಿ ನೀರು ಹಾಕಿ ಸಂಕಟ ಮಾಡ್ಕೊಳ್ತಕ್ಕಂಥ, ಹೃದಯವನ್ನು ಹಿಂಡುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮನುಷ್ಯನಿಗೆ. ಖಂಡಿತ ಇಲ್ಲ ಅಂತಲ್ಲ. ಒಂದು ಕಾಯಿಲೆಯಿಂದ ಇರಬಹುದು, ಶತ್ರುಗಳಿಂದ ಇರಬಹುದು, ಅಥವಾ ಎಲ್ಲ ಕಳ್ಕೊಂಡು ಅವ್ಯವಸ್ಥೆಯಿಂದ ಇರಬಹುದು. ಹೀಗೆ ತೊಂದರೆ ಇದೆ, ಆಗುತ್ತೆ. ಸಹಿಸುವುದು ಅಲ್ಲದೆ ಮುಗಿಯದ ಆವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ DVG ಅವರ ಮಾತು. ಇದನ್ನು ಸಂಕಟದಲ್ಲಿದ್ದವರೆಲ್ಲ ಪ್ರತಿ ದಿವಸ ಹೇಳ್ಕೊಳ್ಳಿ. ಇದೇ ಮಂತ್ರ, ಸಹನೆಯೇ ಮಂತ್ರ. ಸಹನೆಯಿಂದ ಇರಬೇಕಾಗತ್ತೆ, ತಾಳ್ಕೊಳ್ಬೇಕು. ಈಗ ನಮಗೆ ಪ್ರಮಾದ ಒಂದು ತರ್ಚೋಗಿದೆಯಪ್ಪ, ಗಾಯ, ಏನೋ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಎಷ್ಟೇ ಚಿಕಿತ್ಸೆ ಇತ್ಯಾದಿಗಳನ್ನು ನೀವು ಸರ್ಜರಿ ತೊಗೊಂಡ್ರೂ ಕೂಡ ಆ ನೋವು, ಏನು ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ರೂ ಕೂಡ ನೋವು ಇರೋದಿಲ್ವಾ? ಆ ಕ್ಷಣಕ್ಕೆ ಆ ನೋವು ಮಾಯ ಆಗಬಹುದು, ಆದರೆ ಅದು ಕಾಡ್ತಾ ಇರುತ್ತೆ. ಅದೆಲ್ಲ ವಾಸಿ ಆಗಲಿಕ್ಕೆ ಬೇಕು ಒಂದು 6 ತಿಂಗಳಾಗ್ಬಿಡುತ್ತೆ. 6 ತಿಂಗಳ ಕಾಲ ನಾವು ತಿತಿಕ್ಷೆ ಅಂತ ಕರೀತಾರೆ ಅದನ್ನು. ಹೇಗೆ ಸಹಿಸ್ಕೋತೀವಿ? ಒಂದು ಸಂದರ್ಭದಲ್ಲಿ ತಮಗೆ ಕಳೆದ ವರ್ಷ ನಿಮಗೆ ಎಂಥ ಆರೋಗ್ಯ ಅಸ್ತವ್ಯಸ್ತ ಆಗಿತ್ತು, ನೀವು ಹೇಗೆ ಸಹಿಸ್ಕೊಂಡ್ರಿ? ನನಗೂ ಅದೇ ಪರಿಸ್ಥಿತಿ ಪಾಡಾಗಿತ್ತು. ಹೇಗೆ ಸಹಿಸ್ಕೋಬೇಕು, ದಾಟಬೇಕು ಅಂತ ಸಹಿಸ್ಕೋಬೇಕಾಗುತ್ತೆ. ಹಾಗೆ ಶನೈಶ್ಚರನ ಈ ದಶಾಕಾಲವನ್ನು ನಾವು ನೋಡಬೇಕು. ಕಷ್ಟ ಬಂದಿದೆಯಾ, ಆಯ್ತಪ್ಪ, ಇಷ್ಟು ಕಷ್ಟ ಕೊಟ್ಟಿದ್ಯಾ ಅಂದರೆ ಇದನ್ನು ದಾಟಿಸದೇ ಇರ್ತಾನ? ದಾಟಿಸ್ತಾನೆ. ಭಗವಂತನ ಮೇಲೆ ಭರವಸೆ ಇರಬೇಕು, ನಂಬಿಕೆ ಬೇಕು, ಮತ್ತು ಒಳ್ಳೆಯವರ ಮಾರ್ಗದರ್ಶನ ತಗೋಬೇಕು. ಭಗವಂತನನ್ನು ನಚ್ಕೊಳ್ಳೋದ್ರಲ್ಲಿ ಇರುವಂತಹ ಬಲ ಇನ್ಯಾವುದ್ರಲ್ಲೂ ಇಲ್ಲ, ಅದನ್ನು ಸತ್ಯ ಮಾಡ್ಕೊಂಬಿಡಿ. ಎಸ್, ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ 7:30 ವಿಚಾರವಾಗಿ ತಿಳ್ಕೊಳ್ಳೋದಕ್ಕೆ ಅಂತ. ಕಾರ್ಯಕ್ರಮದಲ್ಲಿ ಮೊದಲ ಕಾಲರ್. ಹಲೋ ನಮಸ್ಕಾರ ರೀ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹುಡುಗಂದು ಸ್ವಲ್ಪ ಉದ್ಯೋಗ ಸಲ ಕೇಳ್ಬೇಕಾಗಿತ್ತಾರಿ. ಡೋಂಗ್ರಿ ಸಾಹೇಬ್ ರೀ. ಓಕೆ, ಕೇಳಿಸಿಲ್ಲ. ಕೇಳವಲ್ದಾರಿ? ಇಲ್ಲ, ನಿಮ್ಮ ಹೆಸರು ಗೊತ್ತಾಗಿಲ್ಲ ನಂಗೆ. ಹೆಸರು ಡೋಂಗ್ರಿ ಸಾಹೇಬ್ ರೀ. ನಮ್ಮ ಮಗನ ಹೆಸರು ಯಾರಿ ಅದು, ಅವಂಗ ಉದ್ಯೋಗ ಸಲ ಕೇಳ್ಬೇಕಾಗಿತ್ತು. ಓಕೆ, ಅವ್ರ ರಾಶಿ ಯಾವುದು? ಕರ್ಕಾಟ ರಾಶಿ ರೀ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ಕರ್ಕಟಕ ರಾಶಿಯವರಿಗೆ ನೋಡಿ, ಈಗ ಅವರ ಉದ್ಯೋಗದ ಅಧಿಪತಿ ಇದನ್ನಲ್ಲ, ಉದ್ಯೋಗ ತಂದುಕೊಡೋನು, ಅವನು ವ್ಯಯದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಅಲೆದಾಟ, ವೃಥಾ ಒಂದು ಪರಿಶ್ರಮ ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಕಾಲ ಬೇಕು, ಇನ್ನೊಂದು 2 ತಿಂಗಳು ಕಳಿಬೇಕು. ಆಮೇಲೆ ಅದು ಅನುಕೂಲ ಆಗುತ್ತೆ ಅವರಿಗೆ ವೃತ್ತಿಯಲ್ಲಿ. ಮತ್ತು ಧನಾಧಿಪತಿಯಾಗಿರ್ತಕ್ಕಂಥ ರವಿ ಯುಗಾದಿ ನಂತರ, ಅಂದರೆ ಚೌರ ಯುಗಾದಿ ನಂತರದಲ್ಲಿ ಅನುಕೂಲ ಆಗುತ್ತೆ. ಆತಂಕ ಬೇಡ. ಅವರಿಗೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಕೊಬ್ಬರಿ ಕಲ್ಸಕ್ಕರೆ ಕೊಡೋಕ್ಕೆ ಹೇಳಿ. 9 ಮಂಗಳವಾರ ಇದನ್ನು ಕೊಡಲಿ, ಖಂಡಿತ ಉದ್ಯೋಗ ಸಿಗುತ್ತೆ. ಆತಂಕ ಬೇಡ. ಅವ್ರಿಗೆ ಸ್ವಲ್ಪ ಖಿನ್ನತೆ, ನಾನೀಗ ಇಷ್ಟೊಂದು ಹೇಳ್ತಾ ಇದ್ದೆ ಕರ್ಕಟಕ ರಾಶಿಯವರಿಗೆ, ಇದು ಜನರಲಾಗಿ ಹೇಳ್ತಾ ಇದ್ದೀನಿ. ಆ ಖಿನ್ನತೆ, ಸ್ವಲ್ಪ ಏಕಾಂತತೆ ಇದೆಲ್ಲ ಕಾಡುವ ಸಾಧ್ಯತೆ ಈ ಸಂದರ್ಭದಲ್ಲಿ ಬಂದ್ಬಿಡುತ್ತೆ. ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಅವ್ರು ಮಾಡಲಿ, ಅದು ಅನುಕೂಲ ಆಗುತ್ತೆ, ಇವ್ರೆ ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಅನಿತಾ ಕರೆ ಮಾಡಿದ್ದಾರೆ. ನಮಸ್ತೆ ಅನಿತಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವ್ರದ್ದು ರಾಶಿ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಓಕೆ, ಏನ್ ಪ್ರಶ್ನೆ? ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ವೃಶ್ಚಿಕ ರಾಶಿ, ಹೇಳಿ, ಏನ್ ಪ್ರಶ್ನೆ? ಗುರುಗಳೇ, ಮಗಂದು ಕೆಲ್ಸದ ಬಗ್ಗೆ ಕೇಳ್ತಾ ಇದ್ದೀನಿ ಗುರುಗಳೇ. MCA ಮಾಡಿದಾನೆ. ಕೆಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ ನೋಡಿ. ಈಗ ಇವರ ರಾಶಿಗೆ ಕರ್ಮಾಧಿಪತಿ ರವಿ
ರವಿಗೆ ಈಗ ಬಲ ಇದೆ, ಖಂಡಿತವಾಗಿಯೂ ಬಲ ಇದೆ. ಆತ ಇನ್ನೇನು ಅದೇ ಹೇಳಿದ್ನಲ್ಲ, ಈಗಷ್ಟೇ ಹೇಳ್ತಾ ಇದೆ, ಸೌರ ಯುಗಾದಿ ಸಂದರ್ಭದಲ್ಲಿ ಅವರಿಗೆ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಆತಂಕ ಒಳಗಾಗುವ ಅವಶ್ಯಕತೆ ಖಂಡಿತ ಇಲ್ಲ. ಈಶ್ವರ ಸನ್ನಿಧಾನದಲ್ಲಿ ಒಂದು 11 ಭಾನುವಾರ ಅವರು ಒಂದು ಬಿಲ್ವಾರ್ಚನೆ ಮಾಡಿಸ್ಲಿ. ನನಗನ್ಸುತ್ತೆ ಆ 11 ವಾರದೊಳಗೆ ಅದಕ್ಕಿಂತ ಮುಂಚೆಯೇ ಸಿಗುತ್ತೆ, ಅಷ್ಟರಲ್ಲಿ ಖಂಡಿತ ಕೆಲಸ ಆಗುತ್ತೆ. ಸರಳವಾಗಿದೆ, ಆತಂಕ ಬೇಡ, ಅನುಕೂಲ ಆಗೇ ಆಗುತ್ತೆ. ಒಳ್ಳೆಯದಾಗಲಿ. ಎಸ್, ಇನ್ನು ರಾಯಚೂರಿಂದ ಶ್ರೀರಕ್ಷಾ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀರಕ್ಷಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ರಾಶಿ? ಮೇಷರಾಶಿ. ಮೇಷರಾಶಿ. ಪ್ರಶ್ನೆ ಏನು, ಮಾತಾಡಿ ಶಾಸ್ತ್ರಿಗಳ ಹತ್ರ. ಶ್ರೀರಕ್ಷಾ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಉದ್ಯೋಗದ ಬಗ್ಗೆ ಕೇಳಬೇಕು. ಉದ್ಯೋಗಕ್ಕೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಶನೈಶ್ಚರ ಈಗ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಎಷ್ಟು ಹುಡುಕಿದ್ರೂ ಸಿಗದೆ ಹೋಗುವ ಸಾಧ್ಯತೆಗಳನ್ನು ಸೂಚಿಸ್ತಾ ಇದ್ದಾನೆ. ಹಾಗಂತ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಇದಕ್ಕೊಂದು ಸರಳವಾದ ಪರಿಹಾರ ಇದೆ. ಏನಪ್ಪ ಅಂದರೆ ನೋಡಿ, ಶನೈಶ್ಚರ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಎಲ್ಲಾದರೂ, ಅಲ್ಲಿಗೆ ನೀವು ಪ್ರತಿ ಶನಿವಾರ ಎಳ್ಳೆಣ್ಣೆಯಿಂದ ಹೋಗಿ ದೀಪವನ್ನು ಹಚ್ಚಿ ಬನ್ನಿ. ಎಷ್ಟು ವಾರಪ್ಪ ಅಂದರೆ 8 ಶನಿವಾರ ಮಾಡಿ. ಅಷ್ಟರಲ್ಲಿ ಖಂಡಿತ ಶನೈಶ್ಚರನ ಅನುಗ್ರಹದಿಂದ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಸರಳವಾಗಿದೆ ಪರಿಹಾರ, ಮಾಡಿ, ಒಳ್ಳೆಯದಾಗಲಿ. ಎಸ್, ಇನ್ನು ಹಾಸನದಿಂದ ರೂಪೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ರೂಪೇಶ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಓಕೆ, ಪ್ರಶ್ನೆ ಮೇಡಮ್ ಹೇಳಿ. ಅದೇ ಮೇಡಮ್, ನನ್ನ ರುದ್ರೇಶ್ ಅಂತ ಮೇಡಮ್. ನಾನು ಏನಾದ್ರು ಮಾಡಕ್ ಹೋದ್ರೆ ಅದು ಇದಾಗ್ತಿಲ್ಲ ಮೇಡಮ್. ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ರಾಶಿ ಯಾವುದು? ತುಲಾರಾಶಿ ಮೇಡಮ್. ಓಕೆ, ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ತುಲಾರಾಶಿ ಅಂತ ಹೇಳಿದ್ರೆ ಕಾರ್ಯಗಳಲ್ಲಿ ಏನು ಹಿನ್ನಡೆ ಆಗ್ತಾ ಇದೆ ಅಂತ ತಮ್ಮ ಪ್ರಶ್ನೆ ಅಲ್ವಾ? ಹೌದು ಮೇಡಮ್. ವಸ್ತುತಃ ಅಂದರೆ ಈಗ ಅಟ್ ಪ್ರೆಸೆಂಟ್ ನಿಮಗೆ ನಿಮ್ಮ ರಾಶಿಗೆ ಈ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ, ಅವನಿಗೆ ನೋಡಿ ಈಗ ಅಮಾವಾಸ್ಯೆಯಲ್ಲಿದ್ದೀವಿ, ಅಮಾವಾಸ್ಯೆ ದಿವಸ ಪ್ರಶ್ನೆ ಕೇಳಿದ್ದಾರೆ, ಅವನು ದುರ್ಬಲನಾಗಿದ್ದಾನೆ. ಹೀಗಾಗಿ ಸಾಮಾನ್ಯವಾಗಿ ಚಂದ್ರನಿಗೆ 15 ದಿನಗಳಿಗೊಮ್ಮೆ ಉತ್ಕೃಷ್ಟವಾದ ಸ್ಥಿತಿ ಬರುತ್ತೆ. ಆತಂಕಕ್ಕೊಳಗಾಗಬೇಡಿ. ಒಂದು ಸರಳವಾದ ಮಂತ್ರ ಇದೆ, ನೀವು ಈ ಕಾರ್ಯಕ್ರಮವನ್ನು ಸೇವ್ ಆಗಿರುತ್ತೆ ಯೂಟ್ಯೂಬಲ್ಲಿ, ಆಮೇಲೆ ಕೇಳಿಸ್ಕೊಳ್ಳಿ ಅಚ್ಚುಕಟ್ಟಾಗಿ. ಆ ಮಂತ್ರವನ್ನು ಪ್ರತಿ ದಿವಸ ನೀವು 108 ಬಾರಿ ಶ್ರದ್ಧೆಯಿಂದ 48 ದಿನಗಳ ಕಾಲ ಹೇಳ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ಬಹಳ ಬೇಗ ಕಾರ್ಯದಲ್ಲಿ ಏನು ತೊಡಕು ವಿಘ್ನ ಅಂತ ಇದೆಯೋ ಅದು ನಿವಾರಣೆಯಾಗುತ್ತೆ. ಜೊತೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ನೀವು 21 ಮಂಗಳವಾರ ಸಾಧ್ಯವಾದರೆ ಮಾಡಬೇಕು. ಶ್ರದ್ಧೆಯಿಂದ 21 ಮಂಗಳವಾರಗಳ ಕಾಲ ಗಣಪತಿಗೆ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿ. ವಿಘ್ನಗಳನ್ನು ದೂರ ಆಗುತ್ತೆ. ಮಂತ್ರವನ್ನು ಈಗ ಹೇಳ್ತೀನಿ. ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರಳವಾಗಿದೆ ಈ ಮಂತ್ರ. ಇದನ್ನು ನೀವು ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ. ಎಂಥ ಕ್ಲಿಷ್ಟ ವಾತಾವರಣದಲ್ಲೂ ನಿಮಗೆ ಜಯ ಸಿಗುತ್ತೆ. ನಿಮ್ಮ ಕಾರ್ಯಗಳಲ್ಲಿ ವಿಘ್ನಗಳು ಏನು ಪಾಪ ಕಷ್ಟಪಡ್ತಾ ಇರೋದೆಲ್ಲ ದೂರ ಆಗುತ್ತೆ. ಮಾಡಿ. 7.5 ಅಂದರೆ ಏನು, ಶನಿಯ ಪ್ರಭಾವ ಹೇಗಿರುತ್ತೆ, ಯಾವ್ಯಾವ ರಾಶಿಯವರಿಗೆ ಈಗ 7.5 ನಡೀತಾ ಇದೆ, ಯಾವ ರೀತಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಶಾಸ್ತ್ರಿಗಳೇ, ಇವತ್ತು ಶನಿ ಗುರು ಮನೆಗೆ ಪ್ರವೇಶ ಆಗತ್ತೆ. ಸೊ ಈ ಪ್ರವೇಶ ಆದಾಗ ಶನಿಯ ಪ್ರಭಾವ ಹೇಗಿರುತ್ತೆ? ಸಹಜ ನಾವು ಗುರುವನ್ನ ಭೇಟಿ ಮಾಡ್ತೀವಿ, ಗುರು ಮನೆಗೆ ಹೋಗ್ತೀವಿ ಅಂದರೆ ಒಂದಷ್ಟು ಜ್ಞಾನ ಸಿಗತ್ತೆ, ಒಂದಷ್ಟು ಒಳ್ಳೆತನಗಳು ನಮಗೆ ಸಿಗತ್ತೆ ಅಂತ. ಅದೇ ಈಗ ಗುರು ಮನೆ ಪ್ರವೇಶ ಆಗತ್ತೆ ಶನಿ ಅಂತ ಅಂದರೆ ಒಳ್ಳೆದಾಗೋ ನಿರೀಕ್ಷೆ ಮಾಡ್ಬೋದಾ? ಒಬ್ಬ ಸಾಮಾನ್ಯದಲ್ಲಿ ನಾವು ಸಮಾಜದಲ್ಲಿ ಕಾಣ್ತಕ್ಕಂಥ ಯಾರೋ ಇವನು ಕೆಟ್ಟವನಪ್ಪ, ಇವನು ಸ್ವಲ್ಪ ಇವನು ಉಗ್ರ ಸ್ವಭಾವ ಇದೆ ಅಂತಕ್ಕಂಥವ್ರು ಒಂದು ಮಠಕ್ಕೆ ಹೋದಾಗ, ಒಂದು ಮಂತ್ರಾಲಯಕ್ಕೆ ಹೋದಾಗ, ಒಂದು ಶೃಂಗೇರಿ ಮಠಕ್ಕೆ ಹೋದಾಗ ಅಲ್ಲಿ ಸ್ವಭಾವ ಹೇಗಾಗುತ್ತೆ, ಅಲ್ಲಿನ ವಾತಾವರಣದಿಂದಾಗಿ ಬದಲಾಗಲು ಒಳ್ಳೆಯ ಪ್ರಶ್ನೆ ನಿಮ್ಮದು. ನಿಜವಾಗಿಯೂ ಶಾಸ್ತ್ರದಲ್ಲೂ ಕೂಡ ಒಳ್ಳೆಯ ಫಲವನ್ನೇ ಹೇಳಿದೆ. ಧನುರಾಶಿ ಅದು ಗುರುವಿನ ಮನೆ, ಮೀನರಾಶಿ ಎರಡೂ ಕೂಡ, ಧನುರಾಶಿಯೂ ಹೌದು ಮೀನರಾಶಿಯೂ ಹೌದು. ಈಗ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಶನೈಶ್ಚರ. ಅಲ್ಲಿ ಏನಪ್ಪ ಹೇಳಿದೆ ಶಾಸ್ತ್ರಕಾರ, ಅದರಲ್ಲೂ ವರಾಹ ಮಿಹಿರರು ಅವರ ಮಾತು ಬಹಳ ದೊಡ್ಡದು ಅಂತ. ಫಲಕ್ಕೆ ಬಂದಾಗ ವರಾಹ ಮಿಹಿರರ ಮಾತು ಅತ್ಯುತ್ಕೃಷ್ಟವಾದದ್ದು ಅಂತ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಒಪ್ಕೊಳ್ತಾರೆ. ವರಾಹ ಮಿಹಿರ್ ಏನು ಹೇಳ್ತಾರಪ್ಪ ಅಂತಂದರೆ, ಸ್ವಂತಃ ಪ್ರತ್ಯಯಿತೋ ನರೇಂದ್ರ ಭವನೆ ಸತ್ಪುತ್ರ ಜಾಯಾಧನೋ ಜೀವಕ್ಷೇತ್ರಗತೇರ್ಕಜೆ ಪುರಬಲ ಗ್ರಾಮಾಗ್ರನೇತ ಅಥವಾ ಅಂತ ಒಂದು ಮಾತನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ. ಸ್ವಂತಃ ಪ್ರತ್ಯಯಿತೋ ನರೇಂದ್ರ ಭವನೇ ಸತ್ಪುತ್ರ ಜಾಯಾಧನು. ನೋಡಿ, ಅವರಿಗೆ ಅಂತ್ಯಕಾಲದಲ್ಲಿ ಸುಖದ, ನಾವು ಏನು ಬಯಸ್ತೀವಿ ಅಪ್ಪ, ಸುಖ ಯಾರ ಸೇವೆನೂ ಮಾಡಿಸ್ಕೊಳ್ದೆ ಸುಖವಾಗಿ ಸತ್ತು ಬಿಡಬೇಕಪ್ಪ ಅನ್ನೋ ಒಂದು ಮನಸ್ಸು ಎಲ್ರಿಗೂ ಇರುತ್ತೆ. ಯಾರಿಗೂ ನಾನು ಹೊರೆ ಆಗಬಾರ್ದು ಅಂತ.
ಅದನ್ನು ಹೇಳ್ತಾ ಇದೆ. ಅಂಥದ್ದೊಂದು ಸುಖವಾದ ಮರಣವನ್ನು ಅದೂ ಬೇಕಾಗುತ್ತೆ. ಎಷ್ಟೋ ಜನರಿಗೆ ಆ ಸ್ಥಳದಲ್ಲಿ ಆ ಘಟ್ಟದಲ್ಲಿ ಇದ್ದಾರೀಗಲ್ವಾ ಎಷ್ಟೋ ಜನ, ಅವರಿಗೆ ಅಂಥದ್ದೊಂದು ಸುಖವಾದ ಅಂತ್ಯ ಅನ್ನೋದನ್ನು ಸೂಚಿಸ್ತಾನಂತೆ ಶನೈಶ್ಚರ. ನರೇಂದ್ರ ಭವನೆ ರಾಜಗೃಹಗಳಲ್ಲಿ ಯಾರ್ಯಾರು ಶಾಸಕರು ಮಂತ್ರಿಗಳು ಅಂತಹ ಅಥವಾ ಜನನಾಯಕರು ಇದ್ದಾರೋ ಅಂತಹ ಕಡೆ ಕೆಲಸ ಉಂಟು ಮಾಡ್ತಾನಂತೆ ಶನೈಶ್ಚರ. ಸತ್ಪುತ್ರ ಜಾಯಾಧನೋ, ಒಳ್ಳೆಯ ಮಕ್ಕಳು, ಜಾಯ ಅಂದರೆ ಒಳ್ಳೆಯ ಹೆಂಡತಿ, ಧನ, ಒಳ್ಳೆಯ ಹಣ ಎಲ್ಲವನ್ನ ಶನೈಶ್ಚರ ತಂದು ಕೊಡ್ತಾನೆ ಗುರುವಿನ ಮನೆಯಲ್ಲಿದ್ದಾಗ. ಮತ್ತು ಜೀವಕ್ಷೇತ್ರಗತೆ ಅರ್ಕಜೆ ಜೀವಕ್ಷೇತ್ರಗತೆ ಅಂದರೆ ಗುರುವಿನ ಮನೆಯಲ್ಲಿದ್ದಂತಹ ಅರ್ಕಜನು ಅಂದರೆ ಸೂರ್ಯನ ಮಗನಾದ ಶನೈಶ್ಚರನು ಪುರಬಲ ಗ್ರಾಮ ಅಗ್ರನೇತ, ಒಂದು ಗ್ರಾಮಕ್ಕೋ ಹಳ್ಳಿಗೋ ಅಥವಾ ಇನ್ಯಾವುದೋ ಒಂದು ಪಟ್ಟಣಕ್ಕೋ ನಗರಕ್ಕೋ ಅಧಿಪತಿಯನ್ನಾಗೂ ಮಾಡಿಬಿಡ್ತಾನಂತೆ. ನೋಡಿ, ಶಾಸ್ತ್ರದಲ್ಲಿ ಎಂಥ ಒಳ್ಳೆಯ ಮಾತನ್ನು ಹೇಳಿದೆ ಕೇಳಿ. ಇದನ್ನು ಕೇಳಿಸ್ಕೊಳ್ದೇ ಇದ್ದರೆ ನೀವೇನು ಅದೇ ಶನಿ ಬಂದ ಇದೇ ತಲೆನೋವು ಮಾಡಿಕೊಂಡ್ರೆ ಈ ಒಳ್ಳೆಯ ಫಲ ಇದೆಯಲ್ಲ ಇದನ್ನು ನೀವು ಕಳ್ಕೊಳ್ತೀರ. ಹೀಗಾಗಿ ಅಚ್ಚುಕಟ್ಟಾಗಿ ಎಲ್ಲ ಕಿವಿ ಮನಗಳನ್ನು ಅರಳಿಸಿಕೊಂಡು ಕೇಳೋದಿರುತ್ತಲ್ಲ, ಕೇಳುವಾಗ ನಿಮ್ಮ ಮನಸ್ಸಿಗೆ ಹೃದಯಕ್ಕೆ ಹೋ ಇದು ಒಳ್ಳೆಯ ಫಲ. ಆದರೆ ಈ ತೊಡಕಲ್ಲ ಹೇಳ್ತಾ ಇದ್ದೀರಲ್ಲ ಅಂತಂದರೆ ನೋಡಿ, ಕೆಲವು ರಾಶಿಗಳಿಗೆ ದುಸ್ಥಾನ ಅಂತ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ಕನ್ಯಾ ರಾಶಿ, ನಾನು ನೇರವಾಗಿ ಬಂದುಬಿಡ್ತಾ ಇದ್ದೀನಿ ವಿಷಯಕ್ಕೆ. ಕನ್ಯಾ ರಾಶಿಯವರು ಈಗ ಇಷ್ಟೊತ್ತು ಸಿಂಹರಾಶಿಗೂ ಹೇಳಿದೆ ದುಸ್ಥಾನ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಸ್ವಲ್ಪ ಕಷ್ಟವಾಗುತ್ತೆ. ಈಗ ನಾವು ಯಾವುದೋ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಿರ್ತೀವಪ್ಪ, ತಿರುಪತಿಯಲ್ಲಿ ಕಳೆದ 1-2 ತಿಂಗಳ ಹಿಂದೆ ಎಂಥ ಪ್ರಮಾದ ಸಂಭವಿಸ್ತು. ಹೋಗಿರೋ ದೇವಸ್ಥಾನಕ್ಕೆ, ಆದರೆ ಸಾವುಗಳಾಗಲಿಲ್ವಾ, ಕಾಲು ತುಳಿತ ಉಂಟಾಗಲಿಲ್ವಾ? ಹೀಗಾಗುತ್ತೆ. ಎಂಥ ಸನ್ನಿಧಾನದಲ್ಲೂ ದುಸ್ಥಾನ ಸಂದರ್ಭದಲ್ಲಿ ಇಂಥ ಒಂದು ಅವಘಡ ಸಂಭವಿಸುತ್ತೆ. ಇನ್ನೆಲ್ಲೋ ಬಿದ್ದು ಚರಂಡಿಯಲ್ಲಿ ಒದ್ದಾಡಲಿಲ್ವಲ್ಲ, ಯಾವುದೋ ಒಂದು ಸನ್ನಿಧಾನದಲ್ಲಿ ಸಾವಾಯ್ತಲ್ಲ ಅಂತಂದರೆ ಅದಕ್ಕಿಂತ ಪುಣ್ಯ ಬೇಕಾ ಅಂತಲೂ ನಾವು ಮಾತಾಡ್ಕೊಳ್ತೀವಿ. ಎಂಥ ಕ್ಷೇತ್ರದಲ್ಲಿ ಆಯ್ತಲ್ಲಪ್ಪ, ಕಾಶಿಗೆ ಯಾರೋ ಹೋಗಿದ್ದಾರೆ, ಕಾಶಿಲಿ ಏನೋ ಅಚಾನಕ್ಕಾಗ ಅವಘಡ ಸಂಭವಿಸ್ತು, ಸಾಕ್ಷಾತ್ ಶಿವನ ಸನ್ನಿಧಾನಕ್ಕೆ ಹೋಗಿಬಿಟ್ಟವಿಡು. ಆ ಮರಣ ಹೇಗಿದೆ, ಆ ರೀತಿಯಲ್ಲಿ ತೊಡಕುಗಳು ಉಂಟಾಗ್ತಕ್ಕಂಥದ್ದು. ಹಾಗಾಗಿ ತೊಡಕು ಎಲ್ಲ ಕಡೆ ಇದೆ, ಅದನ್ನು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಕನ್ಯಾ ರಾಶಿಯವರಿಗೆ ಸಪ್ತಮದ ಶನೈಶ್ಚರನಿಂದಾಗಿ ಅಲ್ಲಿ ಶನೈಶ್ಚರ ಒಬ್ಬನೇ ಇಲ್ಲ, ಇನ್ನೂ 6 ಗ್ರಹಗಳಿದ್ದಾವೆ ತತ್ಕಾಲದಲ್ಲಂತೂ. ಈಗಂತೂ ಚಂದ್ರ ಅಲ್ಲೇ ಇದ್ದಾನೆ ಬಿಡಿ, ಉಳಿದ ಹಾಗೆ ರಾಹು ಇದ್ದಾನೆ, ಮತ್ತು ಬುಧ, ರವಿ, ಶನೈಶ್ಚರ ಇವೆಲ್ಲ ಸೇರಿಕೊಂಡಾಗ ಏನಪ್ಪ, ಸಹಜವಾಗಿ ತೊಂದರೆಗಳು ಉಂಟಾಗುತ್ತೆ. ಬಿರುಗಾಳಿ ಆಗುತ್ತೆ, ದಾಂಪತ್ಯದಲ್ಲಾಗಬಹುದು, ವ್ಯವಹಾರಗಳಲ್ಲಾಗಬಹುದು, ದೂರ ಪ್ರಯಾಣಗಳಲ್ಲಾಗಬಹುದು. ಚಿತ್ತೋತ್ಥ ಸ್ಥಾನದ ಬಯಕೆಗಳು ರಾಶಿಯಾಗಿ ಬಂದು ಮನಸ್ಸನ್ನು ಏರಿದು ಹಾಕ್ಬಿಡುತ್ತೆ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮತ್ತೊಂದು ಮಗದೊಂದು, ಈ ಥರದ್ದೊಂದು ಚಿತ್ತ ಚಾಂಚಲ್ಯ ಅಂತೀವಲ್ಲ, ಇದನ್ನು ಉಂಟು ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ರಾಶಿಗೆ ಒಂದು ಪಂಚಮಾಧಿಪತಿ, ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಶತ್ರು, ಸಾಲ ಇವುಗಳ ಬಾಧೆಯನ್ನು ಸೂಚಿಸುತ್ತೆ. ಹುಷಾರಾಗಿರಬೇಕು, ಇದನ್ನು ಹೇಳ್ತಾ ಇದೆ ಕನ್ಯಾ ರಾಶಿಯವರು. ಎಚ್ಚರವಾಗಿರಪ್ಪ, ಅತಿಯಾದ ಆಸೆ ಒಳ್ಳೆಯದಲ್ಲ ಅನ್ನೋದು. ಇನ್ನು 2.5 ವರ್ಷಗಳ ಕಾಲ ಸಮಾಧಾನವಾಗಿರೋಣ. ಹೆಚ್ಚಿನ ಹಣ ಬರದೇ ಇರಬಹುದು, ಊಟಕ್ಕೆ ಕೊರತೆ ಇಲ್ವಾ, ಇರೋಕ್ಕೆ ಕೊರತೆ ಇಲ್ವಾ, ಬಟ್ಟೆ ಕೊರತೆ ಇಲ್ವಾ, ಸದ್ಯಕ್ಕೆ ಸ್ವಲ್ಪ ಶಾಂತ, ಒಂದು ಸ್ವಲ್ಪ ಸನ್ಯಾಸಿಗಳಾಗಿರಬೇಕು ಆ ಮಟ್ಟಕ್ಕೆ ನಮಗೆ. ಅಂದರೆ ಎಲ್ಲ ತೊರೆಯೋದು ಅಂತಲ್ಲ, ಹಿತಕ್ಕಾಗಿ, ನಮ್ಮ ಹಿತಕ್ಕಾಗಿ ಸ್ವಲ್ಪ ಕಾಲ ನಾವು ಒಂದು ಚೌಕಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಸೂಚಿಸ್ತಾ ಇದೆ. ಈ ನಂತರದಲ್ಲಿ ನಾವು ವೃಶ್ಚಿಕ ಗಮನಿಸ್ತೀವಿ. ವೃಶ್ಚಿಕ ನೋಡಿ, ಪಂಚಮ ಸ್ಥಾನದ ಅಧಿಪತಿ, ಪಂಚಮಕ್ಕೆ ಹೋಗ್ತಾ ಇದ್ದಾನೆ. ಯಾರು? ಶನೈಶ್ಚರ. ಪಂಚಮದಲ್ಲಿ ಶನೈಶ್ಚರನ ಸಂಚಾರವಾದಾಗ ಅಲ್ಲಿ ರಾಹುವೂ ಇದ್ದಾನೆ. ರಾಹು ಶನಿ ಎರಡೂ ಸೇರಿದಾಗ ಏನಾಗುತ್ತೋ ಅದು ಬುದ್ಧಿಸ್ಥಾನ ಅಂತ, ಧೀಸ್ಥಾನ ಅಂತ, ಮನಸ್ಸಿನ ಸ್ಥಾನ ಅಂತ, ಪುತ್ರಸ್ಥಾನ ಅಂತ. ಈಗ ಎಲ್ಲ ಕೊರತೆಗಳು ಉಂಟಾಗ್ಬಿಡುತ್ತೆ. ಮಕ್ಕಳು ಎಷ್ಟು ದಿವಸ ಚೆನ್ನಾಗಿತ್ತು ಅವರ ಬದುಕು, ಈಗೇನೋ ಒಂದು ತಕರಾರುಗಳು ಶುರುವಾಗ್ಬಿಡುತ್ತೆ. ಆ ಚಿಂತೆ ನಿಮಗೆ ಜಾಸ್ತಿ ಆಗುತ್ತೆ. ಅಥವಾ ಮಕ್ಕಳು ಮನೆಯಲ್ಲೇ ಜಗಳಗಳು, ಕಲಹಗಳು, ಇಷ್ಟು ದಿವಸ ಚೆನ್ನಾಗಿತ್ತಪ್ಪ, ತಂದೆ ಮಕ್ಕಳು ಗಲಾಟೆ ತಾಯಿ ಕೇಳೋಕ್ಕಾಗಲ್ಲ. ಎಷ್ಟೋ ಸಂದರ್ಭಗಳು ಹಾಗಾಗುತ್ತೆ, ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕ್ಕೊಂಡ್ಬಿಡ್ತಾರೆ. ಇವರೇನೋ ಮಾತಾಡಿ ಅವರೇನೋ ಮಾತಾಡಿ ಆ ತಾರಕಕ್ಕೆ ಹೋಗಿ ಜಗಳ ಆ ಮಟ್ಟಕ್ಕೆ ಹೋದಾಗ ಪಾಪ ತಾಯಿಗೆ ಮಗನ ಕಡೆಗೆ ನಿಂತ್ಕೊಳ್ಳೋದ, ಗಂಡನ ಕಡೆಗೆ ನಿಂತ್ಕೊಳ್ಳೋದ, ಈ ಥರದ್ದು ಒಂದು ತಬ್ಬಿಬ್ಬಾಗುತ್ತಲ್ಲ, ಅದು ವೃಶ್ಚಿಕ ರಾಶಿಯವರು ಅನುಭವಿಸ್ತಾರೆ. ಅಥವಾ ಮಕ್ಕಳೇ ಇನ್ಯಾವುದೋ ಸಂಘ ಅದು ಇದು ಅಂತ ಹೇಳಿ ಪ್ರಮಾದ ತಂದುಬಿಡಬಹುದು. ಈ ರೀತಿಯ ತೊಡಕುಗಳು ಉಂಟಾಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರದ್ದು ಸೂಚಿಸ್ತಾನೆ ಶನೈಶ್ಚರ. ಮತ್ತು ನೀವು ಬುದ್ಧಿ ಸಂಕುಚಿತವಾಗುತ್ತೆ, ಆಲೋಚನಾ ಶಕ್ತಿಯನ್ನು ಕಳ್ಕೊಳ್ತೀರ. ಏನೋಪ್ಪ ನನಗೊಂದೂ ತೋಚ್ತಾ ಇಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ನನಗೆ ದ್ವಂದ್ವದಲ್ಲಿದ್ದೀನಿ, ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ದ್ವಂದ್ವ ರಾಶಿ, ಅದು ದ್ವಿಸ್ವಭಾವ ರಾಶಿ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ವೃಶ್ಚಿಕ ರಾಶಿಯವರು ಏನು ಮಾಡಬಹುದಪ್ಪ? ಗುರುಬಲ ಇಲ್ವಾ? ಹಾಗಿದ್ದರೆ ಗುರುವಿನ ದೃಷ್ಟಿ ಇಲ್ವಾ ನಿಮಗೆ? ಹಾಗಾಗಿ ಗುರುವಿನ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಇಂಥದ್ದು ತೊಗೊಳ್ಬೇಕಾಗುತ್ತೆ.
ಆಗ ನಿಮ್ಮ ಏನು ಗೊಂದಲ ಇದೆ ಅದು ನಿವಾರಣೆ ಆಗುತ್ತೆ. ನಾನು ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಸಹಿಸುವುದಲ್ಲದೆ ಮುಗಿಯದ ಆವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಇದನ್ನು ನಾವು ಅರ್ಥ ಮಾಡಿಕೊಂಡು ಸಮಾಧಾನ ಚಿತ್ತರಾಗಿ ಡಿಸಿಷನ್ ತಗೊಳ್ತಾ ಯಾರಿಗೂ ಶ್ಯೂರಿಟಿ ಹಾಕ್ತಾ ಇದ್ದೀರಾ 10 ಸಲ ಯೋಚಿಸಿ. ಯಾಕೆಂದರೆ ಅದು ಶ್ಯೂರಿಟಿ ಸ್ಥಾನವೂ ಹೌದು, ಪಂಚಮ ಸ್ಥಾನ. ನೀವೇನೋ ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ಇರ್ತೀರ, ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥ ಹಾಗಾಗುತ್ತೆ, ಕೆರಳುತ್ತೆ, ಕೋಪ ಬಂದುಬಿಡುತ್ತೆ. ಸಮಾಧಾನ ಬೇಕು. ಇಲ್ಲ ನನ್ನ ಟೈಮ್ ಈಗ ಹೀಗಿದೆ, ಸ್ವಲ್ಪ ತಾಳ್ಕೊಂಡಿರೋಣ, ಏನೋ ಆಗಿದ್ದ ಏನಾರು ಹೋಗಲಿ, ನನ್ನ ಮಟ್ಟಿಗೆ ನಾನು ತಾಳ್ಮೆಯಿಂದ ಇರೋಣ. ಅದನ್ನು ನಾವು ತಂದುಕೊಳ್ಬೇಕು. ನಮಗೆ ನಾವೇ ಬುದ್ಧಿಯನ್ನು ಹೇಳ್ಕೊಳ್ಬೇಕಲ್ವ, ಸ್ವಸ್ವರೂಪ ಅಂತ ಕರೀತಾರೆ. ಅದನ್ನು ನಮಗೆ ಅರ್ಥ ಮಾಡು, ನಾವೇ ಅರಿವನ್ನು ತಂದುಕೊಳ್ಬೇಕಾಗತ್ತೆ. ಅದಕ್ಕೆ ಸಜ್ಜನರ ಸಂಘ, ಗುರು ಸನ್ನಿಧಾನ, ಇಂಥ ಗ್ರಹಗಳ ಅಂದರೆ ದೇವಸ್ಥಾನಗಳ ಭೇಟಿ, ಗ್ರಹಸ್ತುತಿ ಇದೆಲ್ಲ ಬೇಕಾಗುತ್ತೆ. ಅದನ್ನು ವೃಶ್ಚಿಕ ರಾಶಿಯವರು ಮಾಡಬೇಕು. ಇದು ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ. ಇನ್ನುಳಿದ ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಈಗೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ವೀಣಾ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಅಜ್ಜಿಯವ್ರ ಬಗ್ಗೆ ಮಾತಾಡ್ಬೇಕಿತ್ತು ಗುರುಗಳ ಹತ್ರ. ಮಾತಾಡಿ, ಯಾರ ಬಗ್ಗೆ ಕೇಳಬೇಕಿತ್ತು ನೀವು? ನಮ್ಮ ನಾದಿನಿಯವ್ರ ಬಗ್ಗೆ. ಓಕೆ, ಅವರ ರಾಶಿ? ಅವರದು ಶ್ರವಣ ನಕ್ಷತ್ರ, ಮಕರ ರಾಶಿ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಮಕರ ರಾಶಿ ಅಂತ ಹೇಳಿದ್ರಲ್ವಾ ವೀಣಾ ಅವರೇ? ಹೌದ್ರಿ. ಹೇಳಿ, ಏನು ಪ್ರಶ್ನೆ? ಅವ್ರಿಗೆ ಮದ್ವೆ ಸೆಟ್ ಆಗ್ತಾ ಇಲ್ಲ. ಒಂದು 5-6 ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದೀವಿ. ಉದ್ಯೋಗವಾ? ಮದುವೆ. ಓಕೆ, ಸರಿ. ನೋಡಿ, ಮದುವೆಗೆ ಒಂದು ಸರಳವಾದ ಪರಿಹಾರವನ್ನು ಮಾಡಬೇಕಾಗತ್ತೆ. ಅದು ಯಾವುದಾದ್ರೂ ಒಂದು ಈಶ್ವರ ಪಾರ್ವತಿ ಸನ್ನಿಧಾನದಲ್ಲಿ ಗಿರಿಜಾ ಕಲ್ಯಾಣ ಅಂತ ಮಾಡ್ತಾರೆ. ಸಾಧ್ಯವಾದರೆ ಒಂದು ಸಲ ಆ ಕಲ್ಯಾಣೋತ್ಸವ ಮಾಡಿಸಿ. ಯಾಕೆಂದರೆ ಮಕರ ರಾಶಿಗೆ ಸಪ್ತಮದ ಅಧಿಪತಿ, ಯಾರು ವಿವಾಹವನ್ನು ಉಂಟು ಮಾಡಬೇಕು ಆ ಅಧಿಪತಿ ಚಂದ್ರನಿಗೆ ಗೌರಿಯ ಪ್ರಾರ್ಥನೆ ಹೇಳಿದೆ, ಅಥವಾ ಕಾತ್ಯಾಯಿನಿ ವ್ರತ ಅಂತ ಒಂದಿದೆ. ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ಇವೆರಡನ್ನು ಕೇಳ್ಕೊಳ್ಳಿ, ಒಂದು ಗಿರಿಜಾ ಕಲ್ಯಾಣ ಅಥವಾ ಕಾತ್ಯಾಯಿನಿ ವ್ರತ ಅಂತ. ಇವೆರಡು ಹೆಣ್ಣುಮಕ್ಕಳಿಗೆ ಬಹಳ ಶೀಘ್ರದಲ್ಲಿ ವಿವಾಹ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಬಹಳ ವಿಶಿಷ್ಟವಾದ ವ್ರತ ಪೂಜೆಗಳಿವೆ. ಇದನ್ನು ದಯವಿಟ್ಟು ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಗಾಬರಿ ಬೇಡ, ಒಳ್ಳೆಯದಾಗಲಿ. ಎಸ್, ಇನ್ನು ಮಂಡ್ಯದಿಂದ ಗಿರೀಶ್ ಕರೆ ಮಾಡಿದ್ದಾರೆ. ನಮಸ್ತೆ ಗಿರೀಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ನಿಮ್ಮ ರಾಶಿ? ಮಕರ ರಾಶಿ. ಓಕೆ, ಪ್ರಶ್ನೆ ಏನು? ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಗಿರೀಶ್. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ನಾವು ಯಾವುದೇ ಕೆಲಸ ಕೈ ಹಾಕೋತಾ ಇಲ್ಲ ಗುರುಗಳೇ. ಕೆಲಸ ಕೈ ಹಾಕ್ತಿದ್ದೀರಾ, ಆದರೆ ಅದು ಏನು ಏಳಿಗೆ ಆಗ್ತಾ ಇಲ್ಲ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ಶುಕ್ರ ವಸ್ತುತಃ ಈಗ ಚೆನ್ನಾಗಿದ್ದಾನೆ, ಒಳ್ಳೆಯ ಬಲ ಇದೆ. ಇದಕ್ಕೆ ಒಂದು ಒಳ್ಳೆಯ ಪರಿಹಾರವನ್ನು ಮಾಡಿದರೆ ಇದಕ್ಕೆ ಹೆಚ್ಚಿನ ಫಲ ಕೊಡುತ್ತೆ. ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಖಂಡಿತ ಇಲ್ಲ. ನೀವು ಯಾವುದಾದ್ರೂ ಒಂದು ಸನ್ನಿಧಾನದಲ್ಲಿ ಸಾಧ್ಯವಾದರೆ ಒಂದು ಸಲ ಕಟೀಲು ದುರ್ಗಾ ಪರಮೇಶ್ವರಿಗೂ ಅಥವಾ ಕೊಲ್ಲೂರು ಸನ್ನಿಧಾನಕ್ಕೂ ಹೋಗಿ ಒಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ತುಂಬ ವಿಶಿಷ್ಟವಾದ ಫಲ ಕೊಡುತ್ತೆ ಅದು. ಒಂದು ಸಲ ಪ್ರಯತ್ನ ಮಾಡಿ, ಖಂಡಿತ ನೀವೇನು ಅಂದ್ಕೊಳ್ತಾ ಇದ್ದೀರೋ ಅದು ಹಾಗೇ ಆಗತ್ತೆ. ಮಾಡಿ, ಒಳ್ಳೆಯದಾಗಲಿ. ಇನ್ನು ಶೈಲಜಾ ಕರೆ ಮಾಡಿದ್ದಾರೆ ಮೈಸೂರಿಂದ. ನಮಸ್ತೆ ಶೈಲಜಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಮಗಳ ರಾಶಿ? ಮೀನ ರಾಶಿ, ಚಾಂದಿನಿ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಿಮ್ಮ ಪ್ರಶ್ನೆ ಏನು ಕೇಳಿ. ನಮಸ್ಕಾರ ಶೈಲಜಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ಏನು ವಿಚಾರವಾಗಿ ಮಗಳು? ಅವಳದು ಸ್ವಲ್ಪ ಹೊರಗಡೆ ಓದಕ್ ಹೋಗಿದ ದೇಶದಲ್ಲಿ ಸರ್. ಆಮೇಲೆ ತುಂಬಾ ಹಿಂಸೆ ರೂಮ್ಗಳಲ್ಲಿ. ಆಮೇಲೆ ಓದೋದ್ರ ಬಗ್ಗೆ ಮುಗೀತು, ಕೆಲ್ಸದ ಬಗ್ಗೆ. ಓಕೆ, ಕೆಲಸ ಈಗ ಸಿಗ್ತಾ ಇಲ್ಲ ಅಂತಲ್ಲ? ತುಂಬಾ ಹಿಂಸೆ ಅವಳಿಗೆ. ರೂಮಲ್ಲೆಲ್ಲ ಅವಮಾನ, ಮತ್ತೆ ಎಲ್ಲ ಅಪವಾದ, ಹಿಂಗೆ ಸುಮ್ನೆ ಅವಳ ಮೇಲೆಲ್ಲ ಆರೋಪಗಳು ಬರೋದು, ಈ ಥರದ್ದಾಗ್ತಾ ಇದೆ. ಹಿತಶತ್ರುಗಳ ಬಾಧೆ ಅಂತ ಕರೀತಾರೆ ಇದನ್ನ. ನೋಡಿ, ಇವರಿಗೆ ಈಗ ಸ್ವಲ್ಪ ಸಮಯ ವಕ್ರವಾಗಿದೆ. ಕಾರಣ ಕರ್ಮಾಧಿಪತಿ ಗುರುವು, ಜನ್ಮಾಧಿಪತಿ ಗುರುವು ಅಷ್ಟು ಬಲವಾಗಿಲ್ಲ. ಇದು ಈಗ ಮೇ 14ರ ನಂತರದಲ್ಲಿ ಒಂದು ಪರಿವರ್ತನೆ ಇದೆ. ಆಗ ಖಂಡಿತವಾಗಿಯೂ ಸರಿ ಹೋಗುತ್ತೆ, ಆತಂಕ ಬೇಡ. ಮತ್ತು ಈಗ ಜನ್ಮಕ್ಕೆ ಶನೈಶ್ಚರ ಬಂದಾಗ ಈ ಥರದ್ದು ನಿಂದಾಪದ ಅಂತ ಬರುತ್ತೆ. ಅಲ್ಲಿ ನಿಂದನೆಗಳಿಗೆ ಒಳಗಾಗ್ತಕ್ಕಂಥದ್ದು, ಮನಸ್ಸಿಗೆ ಖಿನ್ನತೆ, ಈ ಥರದ್ದೆಲ್ಲ ಇದೆ. ನೀವು ನೋಡಿ, ಅವರಿಗೆ ಸಾಧ್ಯವಾದರೆ ಅಲ್ಲಿ ಈಶ್ವರನ ಸನ್ನಿಧಾನ ಸಾಮಾನ್ಯವಾಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೋಗಿ ಅಲ್ಲಿ ರುದ್ರಾಭಿಷೇಕ ಮಾಡಿಸ್ಲಿಕ್ಕೆ ಹೇಳಿ. ಬಹಳ ವಿಶಿಷ್ಟವಾದ ಮಂತ್ರ. ಅಲ್ಲಿ ಎಲ್ಲ ಬಗೆಯ ತೊಡಕುಗಳಿಗೆ ಮುಕ್ತಿ ಸಿಗುತ್ತೆ. ಆ ಮಂತ್ರವನ್ನು ಒಂದು ಸಲ ಪಾರಾಯಣ ಮಾಡಿಸ್ಬಿಟ್ರೆ, ಅಲ್ಲಿ ಅಭಿಷೇಕವನ್ನು ಮಾಡಿಸಿ, ರುದ್ರಾಭಿಷೇಕವನ್ನು ಮಾಡಿಸಿ, ಆ ತೀರ್ಥ ಸೇವನೆ ಮಾಡೋಕ್ಕೆ ಹೇಳಿ. ಒಂದು ಸಲ ಅವರು ಪ್ರೋಕ್ಷಣೆ ಮಾಡ್ಕೊಳ್ಳೋಕ್ಕೂ ಹೇಳಿ.
ಅದು ತುಂಬ ಸಹಾಯವಾಗುತ್ತೆ. ಅದನ್ನು ನಿರಂತರವಾಗಿ ಪ್ರತಿ ಶನಿವಾರ ಮಾಡ್ತಾ ಬರಲಿ. ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇದರ ಜೊತೆಗೆ ನೀವು ಅವರ ಪರವಾಗಿ ಇಲ್ಲಿ ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ಅದೂ ಕೂಡ ಬಹಳ ಅಲ್ಲಿ ಇದೆ. ಎಲ್ಲ ದುರಿತಗಳನ್ನು ಕಳೆದು ಹಾಕ್ತಕ್ಕಂಥದ್ದು, ದುಃಖವನ್ನು ನಿವಾರಿಸ್ತಕ್ಕಂಥದ್ದೇ ದುರ್ಗಾ ಅಂತ. ಅದನ್ನು ಮಾಡಿಸಿ ತಾವಿಲ್ಲಿ ಅವರ ಹೆಸರಿನಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಲೋಕೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ಲೋಕೇಶ್ ಅವರೇ. ನಮಸ್ತೆ ಮೇಡಮ್ ಅವರೇ, ಗುರುಜಿಗಳ ಹತ್ರ ಮಾತಾಡ್ಬೋದಾ? ಓಕೆ, ಖಂಡಿತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಮಗಂದು ರಾಶಿ? ಮೇಷರಾಶಿ, ಭರಣಿ ನಕ್ಷತ್ರ. ಮೇಷರಾಶಿ. ಓಕೆ, ನಿಮ್ಮ ಪ್ರಶ್ನೆ ಏನು? ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. ಹೋದ ವಾರ ಮಾಡಿದ್ದೆ ಗುರುಗಳೇ, ನಮ್ಮ ಬಗ್ಗೆ ಹೇಳ್ರಿ ನೀವು. ನಾವೆಲ್ಲ ಅವಾಗ ಪಾಲನೆ ಮಾಡ್ತೀವಿ ಗುರುಗಳೇ. ನಮಸ್ಕಾರ. ನಿಮ್ಮ ಆಶೀರ್ವಾದ ಸದಾ ನಮ್ಗೆ ಹಂಗೆ ಇರ್ಬೇಕು ಗುರುಗಳೇ. ಖಂಡಿತ ಭಗವಂತನ ಆಶೀರ್ವಾದ ಇರುತ್ತೆ. ಹೇಳಿ ಗುರುಗಳೇ. ನಮ್ಮ ಮಗನ ಬಟ್ಟು 12/3/2008 ಗುರುಗಳೇ. ಈಗ ಮೇಷರಾಶಿ ಅಂತ ಹೇಳಿದ್ದೀರಾ, ಅಷ್ಟನ್ನು ನೋಡೋಣ ಈಗ, ಯಾಕಂದ್ರೆ ಸಮಯ ಕಡಿಮೆ ಇದೆ. ಆ ಕಾರಣದಿಂದ ಏನು ಪ್ರಶ್ನೆ? ಗುರುಗಳೇ, ಅವ್ನು ಆಕ್ಚುಲಿ ಸೆಕೆಂಡ್ PU ಓದ್ತಾ ಇದ್ದಾನೆ ಈಗ. ಓಕೆ, ಸರಿ. ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು, ಯಾಕಂದ್ರೆ 7:30 ಶುರುವಾಯ್ತು ಅಂತ ಇದಾಯ್ತಾ? ಇಲ್ಲ, ಅದೇನು ಗಾಬರಿ ಮಾಡ್ಕೋಬೇಡಿ ನೀವು. ಅದನ್ನ ತಲೆಗೆ ಹಚ್ಕೊಂಡು ಏನಪ್ಪ ಹೀಗಾಗುತ್ತೆ ಬೇಕು ಇಲ್ಲ ಅಂತಲ್ಲ. ಅದು ಅನ್ವಯ ಆಗಲ್ವಾ ಅಂದರೆ ಖಂಡಿತ ಅನ್ವಯ, ಒಂದು 30% ಖಂಡಿತ ಅನ್ವಯ ಆಗುತ್ತೆ. ಈ ವಿದ್ಯಾಭ್ಯಾಸಕ್ಕೆ ಅವರಿಗೆ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಪಂಚಮದ ರವಿ, ಸೂರ್ಯನ ಸಂಚಾರ ತುಂಬ ಚೆನ್ನಾಗಿದೆ. ಅವರು ಈಗ ಸೂರ್ಯ ಉಚ್ಚಾಭಿಲಾಷಿ, ಹೀಗಾಗಿ ತುಂಬ ಅನುಕೂಲಕರ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ, ಪಂಚಮಾಧಿಪತಿ ಇದ್ದಾನೆ. ಹೀಗಾಗಿ ಅದರಿಂದ ಇವರಿಗೆ ಖಂಡಿತ ಸಹಕಾರ ಉಂಟಾಗುತ್ತೆ. ಈಶ್ವರ ಸನ್ನಿಧಾನದಲ್ಲಿ ಅವರ ಹೆಸರಿನಲ್ಲಿ ಪ್ರತಿ ಭಾನುವಾರ ರುದ್ರಾಭಿಷೇಕ ತಪ್ಪದೇ ಮಾಡಿಸಿ, ಶಿಕ್ಷಣ ಮುಗಿಯುವವರೆಗೆ ಮಾಡಿಸಿ. ಈಶ್ವರ ಜ್ಞಾನಮಿಚ್ಛೇತ್ ಮಹೇಶ್ವರಾತ್ ಅಂತ ಶಾಸ್ತ್ರದ ಮಾತು. ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅರಿವು ಉಂಟಾಗಬೇಕು ಅಂತಂದರೆ ಈಶ್ವರನ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಅದು ನಿಮ್ಮ ರಾಶಿಗೆ ಈಶ್ವರ ತುಂಬ ಅತ್ಯಂತ ಅನುಗ್ರಹಪ್ರದ. ಹೀಗಾಗಿ ಇವರಿಗೆ ಅಂದರೆ ನಿಮ್ಮ ಮಗನಿಗೆ ಇದನ್ನು ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಆತಂಕವೇ ಬೇಡ ತಮಗೆ. ಒಳ್ಳೆಯದಾಗಲಿ. 7.5 ಬಗ್ಗೆ ಬಹಳಷ್ಟು ವಿಚಾರವನ್ನ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಶಿಗಳ ಮೇಲೆ ಆಗ್ತಾ ಇರುವಂತಹ ಪ್ರಭಾವದ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ಶಾಸ್ತ್ರಿಗಳೇ, ಮುಂದಿನ ರಾಶಿ ಬಗ್ಗೆ ತಿಳಿಸೋದಾದ್ರೆ? ಧನುರಾಶಿ ಅಲ್ವಾ? ಧನುರಾಶಿಗೆ ನೋಡಿ, ಅರ್ಧಾಷ್ಟಮ ಶನಿ ಅಂತ, ಚತುರ್ಥ ಸ್ಥಾನದ ಶನೈಶ್ಚರನಿಂದಾಗಿ ಹೃದ್ರೋಗ, ಹೃತ್ತಾಪ ವಿಕಾರ ಅಂತೆಲ್ಲ ಹೇಳುತ್ತಲ್ಲ. ಹೀಗಾಗಿ ಹೃದಯ ಸಂಬಂಧಿ ರೋಗಗಳಿಗೆ ಅಂಥ ಸಾಧ್ಯತೆ. ಅಲ್ಲಿ ರಾಹು ಇದ್ದಾನೆ. ಶನಿಗಿಂತಲೂ ರಾಹುವಿಗೆ ಏನು ವಿಪರೀತವಾದ ಫಲ ಕೊಡಲಿಕ್ಕೆ ಹೆಚ್ಚಿನ ಸಾಮರ್ಥ್ಯ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ನೀರಿನ ಸ್ಥಾನ, ಅದು ಜಲಕ್ಷೇತ್ರ ಅಂತ, ಅದು ವಿಸ್ತಾರ ಆಗುತ್ತೆ. ಒಂದು ಕಾಯಿಲೆ ಬಂದರೆ ಒಂದು ಕಡೆಗೆ ಮಾಯಿದು ಹೋಗೋದಿಲ್ಲ, ಅದು ಹಾಗೆ ಹರಡ್ತಕ್ಕಂಥದ್ದು. ನೀರಿಗೆ ವಿಸ್ತರಣದ ಗುಣ ಇದೆಯಲ್ವ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಏನೋ ಒಂದು ಸಮಸ್ಯೆ ಆದರೆ ಅದು ಹೆಚ್ಚಾಗ್ತಕ್ಕಂಥದ್ದು. ಮಿತ್ರರ ಜಗಳ, ಅದು ಒಂದು ಸಣ್ಣ ವಿಚಾರ ಹಾಗೆ ಧಗ್ಗಂತ ಹೊತ್ಕೊಳ್ಳೋದಿಲ್ವಾ, ಒಂದು ಕಿಡಿ ಜ್ವಾಲೆ ಆಗೋದಿಲ್ವ, ಆ ರೀತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಬಂಧುಗಳಲ್ಲಿ ಭಾಳ ಹುಷಾರಾಗಿರಿ. ಒಂದು ಮಾತಾಡಿದ್ರೆ ಅದು ಇನ್ನೇನೇನೇನೋ ತೊಗೊಂಡು ಹೊರಟೋಗಿ ಕೊನೆಗೆ ಅದು ಇಬ್ಬಾಗ ಮಾಡಿಬಿಡುತ್ತೆ. ಈ ಎಲ್ಲ ವಿಚಾರಗಳಲ್ಲಿ ಭಾಳ ಹುಷಾರಾಗಿರಬೇಕು. ಅದು ಧನುರಾಶಿಯವರು ಭಾಳ ಎಚ್ಚರಿಕೆ ತಗೋಬೇಕು. ಮತ್ತು ಅದು ನಿವೇಶನ ಸ್ಥಾನ ಹೌದು, ಗೃಹ ಸ್ಥಾನ ಹೌದು, ಪ್ರಯಾಣ ಸ್ಥಾನ ಹೌದು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೋ ಒಂದು ಲಿಟಿಗೇಷನು, ಇನ್ನೇನು ಅವುಗಳಾಗಿ ಒಂದು ಸಣ್ಣ ಸಮಸ್ಯೆ ದೊಡ್ಡ ಪ್ರಮಾದ ಆಗಿ ಅಲ್ದಾಟ ಶುರುವಾಗುವ ಸಾಧ್ಯತೆ ಇವನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ ಧನುರಾಶಿಯವರು. ಇಂಥ ವಿಚಾರ ಭಾಳ ಬೇಗ ಎಚ್ಚೆತ್ತುಕೊಂಡು ಯಾವ ಥರ ಅದಕ್ಕೆ ಪರಿಹಾರ ಮಾಡಿಬಿಡ್ಬೋದು. ಆರೋಗ್ಯ ಅಂದರೆ ಯಾವ ಥರ ಪರಿಹಾರ, ಚಿಕಿತ್ಸೆ, ಇನ್ಯಾವುದೋ ಸಮಸ್ಯೆ ಅಂದರೆ ಇನ್ಯಾವ್ರನ್ನ ಹಿಡಿದು ಲಾಯರು ಇತ್ಯಾದಿಗಳನ್ನು ಹಿಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಇದು ಮಾಡಬಹುದು. ಅದನ್ನು ಬಹಳ ಸಣ್ಣದರಲ್ಲೇ ಎಚ್ಚರ ತಗೊಳ್ಳೋದು ಬೇಕಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಗಮನಿಸಿದಾಗ ನೋಡಿ, ದ್ವಿತೀಯ ಸ್ಥಾನ ಅದು. ದ್ವಿತೀಯ ಸ್ಥಾನಕ್ಕೆ ಶನಿಶ್ಚರ ಬಂದಾಗ ಬಹಳ ಮುಖ್ಯವಾಗಿ ನಿಮ್ಮ ಆಹಾರದ ಮೇಲೆ ಕಂಟ್ರೋಲ್ ತಪ್ಪಿಬಿಡುತ್ತೆ. ಬಹಳ ಹುಷಾರಾಗಿರಿ. ಜಿಹ್ವಾ ಚಾಪಲ್ಯ ಅಂತ ಇರೋದನ್ನು ಇಷ್ಟ ಅಂತ ಹೇಳಿ ಏನೇನೋ ತಿಂದರೆ ಇಷ್ಟವಾದ್ದೆಲ್ಲ ನಮ್ಮ ದೇಹಕ್ಕೆ ಅದು ಹಿತವಾಗುತ್ತೆ ಅಂತಲ್ಲ. ಹಿತ ಬೇರೆ, ಇಷ್ಟ ಬೇರೆ. ಇಷ್ಟವಾದದ್ದು ನಮಗೆ ಪ್ರಮಾದ ಮಾಡಬಹುದು, ಹಿತವಾದದ್ದು ನಮ್ಮನ್ನು ರಕ್ಷಿಸುತ್ತೆ. ಹೀಗಾಗಿ ಅದು ಇಷ್ಟ ಇವೆರಡರಲ್ಲಿ ಯಾವುದು ಗಮನ ಇಟ್ಕೊಳ್ಳಿ. ಎಲ್ಲ ವಿಚಾರದ್ದು ಅನ್ವಯ ಮಾಡ್ಕೋಬೇಕು ನೀವು. ಅದು ವಾಕ್ಸ್ಥಾನ, ಮಾತಿನ ಸ್ಥಾನ. ಮಾತಲ್ಲೂ ಅಷ್ಟೇ, ಯಾವುದೋ ಒಂದು ಮಾತು ದೊಡ್ಡ ಕಿಡಿ ಜ್ವಾಲೆ ಆಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮಾತಿನ ಮೇಲೆ, ಬರವಣಿಗೆ ಮೇಲೆ, ಪತ್ರಿಕಾ ಸ್ಥಾನ ಅದು. ಹೀಗಾಗಿ ನಿಮ್ಮ ಪತ್ರ ವ್ಯವಹಾರಗಳು ಅಥವಾ ಪತ್ರಿಕಾ ರಂಗದಲ್ಲಿರ್ತಕ್ಕಂಥವರು, ಮಾಧ್ಯಮಗಳಲ್ಲಿ ಉಪನ್ಯಾಸ, ಬಹಳ ಮುಖ್ಯವಾಗಿ ಮಾತಾಡೋರು, ಮಾತನ್ನೇ ಆಶ್ರಯಿಸಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ. ಕುಟುಂಬ ಸ್ಥಾನವೂ ಹೌದು. ಹೀಗಾಗಿ ಕುಟುಂಬದಲ್ಲಿ ಹಿರಿಯರ ಘರ್ಷಣೆಗಳು, ದೊಡ್ಡವ್ರನ್ನ ಕಂಡ್ರಾಗೋದಿಲ್ಲ, ಅಂಥದ್ದೊಂದು ಸಂದರ್ಭಗಳು ಏರ್ಪಾಡಾಗಬಹುದು. ಈ ವಿದ್ಯಾಸ್ಥಾನ ಅದು. ಹೀಗಾಗಿ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಆಲಸ್ಯ, ಅದರಿಂದಾಗಿ ಎಲ್ಲ ಡಲ್ ಆಗ್ತಕ್ಕಂಥದ್ದು. ಯಾಕೋ ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇದ್ರೆ ಕುಸಿತಾ ಇದೆ.
ಇದನ್ನೆಲ್ಲ ಸೂಚಿಸ್ತಕ್ಕಂಥದ್ದು. ಆಂಜನೇಯನ ಪ್ರಾರ್ಥನೆ ಮಾಡಿ ತಪ್ಪದೇ ಮಾಡಿ. ಆಂಜನೇಯನ ಅನುಗ್ರಹ ಆಗಿಬಿಟ್ರೆ ಶನಿ ಕಾಡೋದಿಲ್ಲ. ಶನಿ ಕಾಡದೇ ಇರತಕ್ಕಂಥ ಒಬ್ಬ ಯಾವುದಾದ್ರು ದೇವರು ಇದ್ದೇ ಅಂತಂದರೆ ಅದು ಆಂಜನೇಯ ಮಾತ್ರ. ಯಾಕೆಂದರೆ ಶನೈಶ್ಚರನ ಯಾರಿಂದ ಶನೈಶ್ಚರನ ಉತ್ಪತ್ತಿಯಾಗಿತ್ತೋ ಅವನಿಂದಲೂ, ಅಂದರೆ ರವಿಯಿಂದಲೂ, ವಾಯುವಿನಿಂದಲೂ, ಎಲ್ಲರಿಂದಲೂ ಅಭಯ ಸಿಕ್ಬಿಟ್ಟಿದೆ ಆಂಜನೇಯ ಸ್ವಾಮಿ. ಅದೊಂದು ದೊಡ್ಡ ಕಥೆ, ಅದು ಯಾವತ್ತಾದ್ರೂ ಒಂದು ದಿವಸ ಮಾತಾಡೋಣ. ಹಾಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥವರಿಗೆ ಶನೈಶ್ಚರನ ಕಾಟ ಇರೋದಿಲ್ಲ, ಇದನ್ನು ಸ್ಪಷ್ಟ ಮಾಡ್ಕೊಳ್ಳಿ. ಹೀಗಾಗಿ ಪ್ರತಿ ದಿವಸ ನೀವು ಆಂಜನೇಯನ ಸ್ಮರಣೆ ಹೇಗೆ ನಿಮ್ಮ ದಾರಿ ಅದು. ನಾನೊಂದು ದಾರಿ ಹೇಳ್ತೀನಿ, ಅದು ನಿಮಗೆ ಬೇರೆ ಇನ್ಯಾವುದೋ ದಾರಿ ಇರಬಹುದಾ, ಯಾವುದೋ ಸರಿ. ಎಲ್ಲ ನದಿಗಳು ಹೋಗಿ ಸೇರ್ತಕ್ಕಂಥ ಸಮುದ್ರಕ್ಕೆ. ಹೀಗಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹಿಡಿದು ಆಂಜನೇಯನ ಹವನ ಮಾಡಿಸುವವರೆಗೆ ನಿಮ್ಗೆ ಯಾವ ದಾರಿ ಬೇಕು ನಿಮ್ಮ ಸಾಮರ್ಥ್ಯದ ಮೇಲೆ ಆಯ್ಕೆ ಮಾಡ್ಕೊಳ್ಳಿ. ನೀವೇ ಅದನ್ನು ಮಾಡಿ, ಎಲ್ಲವೂ ಹೋಗಿ ತಲುಪೋದು ಆಂಜನೇಯನಿಗೆ ಆಗುತ್ತೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎನ್ನುವ ಮಾತಿನ ಹಾಗೆ ಆಂಜನೇಯನ ಪ್ರಾರ್ಥನೆ ಹೇಗಾದರೂ ಮಾಡಿ. ಇನ್ನು ಮೀನ ನೋಡ್ಬೇಡ ಕೊನೆಗೆ. ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಶನೈಶ್ಚರ. ನಾನು ಆಗಲೇ ಹೇಳಿದೆ, ಜೀವಕ್ಷೇತ್ರಗತೆ ಅರ್ಕಜೆ ಪುರಬಲ ಗ್ರಾಮಾಗ್ರ ನೇತ ಅಥವಾ ಅಂತ ಫಲ ಇದೆ ಅಂತ. ಆತಂಕ ಬೇಡ. ಆದರೆ ಅಲ್ಲಿ ರಾಹು ಇದ್ದಾನಲ್ಲ, ಹೀಗಾಗಿ ಸ್ವಲ್ಪ ನಿಮಗೂ ಕೂಡ ಆರೋಗ್ಯದಲ್ಲಿ ಏರುಪೇರು, ಶಿರೋಬಾಧೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ಶನೈಶ್ಚರ ಸ್ವಲ್ಪ ತಾಮಸ ಗ್ರಹ ಮತ್ತು ವ್ಯಯಾಧಿಪತಿ. ನಿಮ್ಮ ರಾಶಿಗೆ ದುಸ್ಥಾನದ ಅಧಿಪತಿ ಬಂದು ಕೂತಿದ್ದಾನಲ್ಲ, ಹೀಗಾಗಿ ಸ್ವಲ್ಪ ಎಚ್ಚರಿಕೆ. ಏನು ಅಪವ್ಯಯ ಉಂಟಾಗ್ತಕ್ಕಂಥದ್ದು, ಅನಗತ್ಯವಾಗಿ ಖರ್ಚುಗಳು, ಕಾಲಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ. ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇಂಥದ್ದನ್ನು ನೀವು ಎಚ್ಚರಿಕೆ ಬೇಕಾಗುತ್ತೆ. ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ನೀವು ಕೂಡ ಆಂಜನೇಯನ ಪ್ರಾರ್ಥನೆ ನೋಡಿ, ಎಲ್ಲ ರಾಶಿಯವರೆಗೂ ಆಂಜನೇಯನ ಪ್ರಾರ್ಥನೆ ಬೇಕು ವಸ್ತುತಃ ಮಾಡಿ. ಯಾಕೆಂದರೆ ಆಂಜನೇಯನ ಒಂದು ದೇವರ ಆರಾಧನೆಯಿಂದ 1,00,000 ಫಲಗಳಿದ್ದಾವೆ. ಬಹಳ ಮುಖ್ಯವಾಗಿ ಧೃತಿಶಕ್ತಿ ಎನ್ನುವುದು, ಧೈರ್ಯಶಕ್ತಿ, ಧೃತಿಶಕ್ತಿ ಆಂಜನೇಯ ಸ್ವಾಮಿ ಬಿಟ್ಟರೆ ಇನ್ನೆಲ್ಲಿ ಸಿಗುತ್ತೆ ನಿಮಗೆ. ಆಂಜನೇಯ ಪ್ರಾರ್ಥನೆ ಮಾಡಬಹುದು. ಓಕೆ ಶಾಸ್ತ್ರಿಗಳೇ, ಆ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. 7:30 ಬಗ್ಗೆ ಬಹಳಷ್ಟು ವಿಚಾರವನ್ನ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಭಗವಂತನ ಆರಾಧನೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅಂತ. ಆದರೆ ಎಲ್ಲದಕ್ಕೂ ಒಂದು ಮಂತ್ರ ಪರಿಹಾರ ಅಂತ ಇರುತ್ತೆ. ಯಾಕಂದ್ರೆ ಮಂತ್ರಕ್ಕೆ ತನ್ನದೇ ಆದಂತಹ ಶಕ್ತಿ ಇದೆ. ಅದನ್ನ ಪ್ರತಿ ಬಾರಿ ಶಾಸ್ತ್ರಿಗಳು ಹೇಳ್ತಾ ಇರ್ತಾರೆ. ಶನಿ ಪ್ರಭಾವ ಇರೋರು ಯಾವ ಮಂತ್ರ ಪಠಣ ಮಾಡಬೇಕು ಅದರ ಬಗ್ಗೆ ಶಾಸ್ತ್ರಿಗಳು ಈಗ ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಶನೈಶ್ಚರನಿಗೆ ಅನೇಕ ದಾರಿಗಳಿದ್ದಾವೆ. ನಾನು ಆಂಜನೇಯನಿಗೆ ಈಗ ಎಷ್ಟೇ ಹೇಳ್ತಾ ಇದ್ನಲ್ಲ, ಹಲವು ದಾರಿ, ಹೋಗೋದು ಒಂದೇ ಮಾರ್ಗ ಅಂತ. ಇದಾದರೂ ಮಾಡಿ ಈ ಮಂತ್ರವನ್ನಾದರೂ ಹೇಳ್ಕೊಳ್ಳಿ. ಬಹಳ ವಿಶಿಷ್ಟವಾದ ಮಂತ್ರ. ಆ ಮಂತ್ರವನ್ನೇ ನೀವು ಗಮನಿಸಿ. ಈಗ ಈ ಮಂತ್ರ ನಿಮಗೆಲ್ಲ ಗೊತ್ತೇ ಇದೆ, ಹಾಗಂತ ನೀವು ಅದನ್ನು ಏನು ಸರಳವಾಗಿ ತಗೋಬಾರ್ದು. ಬಹಳ ಬಹಳ ವಿಶೇಷವಾದ ಮಂತ್ರ. ಅದನ್ನು ಪೀಡಾ ಮಹರತಮೇ ಶನಿ ಅಂತಂದರೆ ಎಲ್ಲ ಪೀಡೆಗಳಿಂದ ನೀವು ಮುಕ್ತನನ್ನಾಗಿ ಮಾಡುವಂತಲೇ ಇರತಕ್ಕಂಥದ್ದು. ಹೀಗಾಗಿ ಈ ಮಂತ್ರ ಹೇಳ್ಕೊಳ್ಳಿ. ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ, ಈ ಮಂತ್ರವಾದರೂ ಹೇಳ್ಕೊಳ್ಳಿ. ಅಥವಾ ನಿಮಗೆ ಮಂತ್ರವೇ ಬರುತ್ತಾ ಶನ್ನೋ ದೇವೀರಭಿಷ್ಟಯ, ಆ ಮಂತ್ರ ಹೇಗಾದರೂ ಸರಿ. ಇಲ್ಲಪ್ಪ ನನಗೆ ಹೇಳ್ಕೊಳ್ಳೋದು ಕಷ್ಟ ಆಗ್ತಾಯಿದೆ ಅಂತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಅಂಥವ್ರು ಏನು ಮಾಡ್ಬೋದಪ್ಪ, ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಶನೈಶ್ಚರ ಮಂದಿರಕ್ಕೆ ಹೋಗಿ ಆ ಕಪ್ಪು ಬಟ್ಟೆಗೆ ಎಣ್ಣೆ ಮಾಡಿ ಇಟ್ಟಿರ್ತಾರೆ ಈಗ ಆಲ್ರೆಡಿ. ಶನೈಶ್ಚರನ ಈಗ ನಿಮಗೇ ಚೆನ್ನಾಗಿ ಗೊತ್ತಿದೆ. ಹೋಗಿ 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 ದೇವಸ್ಥಾನದಲ್ಲಿ ಆಗುವಂತಹ ಘಟನೆಗಳು, ಆ ಚಟುವಟಿಕೆಗಳು ಅವೆಲ್ಲ ನಿಮಗೇ ಚೆನ್ನಾಗಿ ಗೊತ್ತಿದೆ. ಯಾಕೆ ಹಚ್ಚೋದು ನೀವು ನೋಡಿ, ದೀಪ ಹಚ್ಚುವಾಗ ನಿಮಗೆ ಏಕಾಗ್ರತೆ ಬಹಳ ಮುಖ್ಯವಾಗುತ್ತೆ. ನೀವು ಅವನ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬಹಳ ಮುಖ್ಯ. ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತಕ್ಕಂಥ ಮಂತ್ರ ಅದೇನು ಹೇಳುತ್ತಪ್ಪ ಅಂದರೆ ತಾದಾತ್ಮ್ಯತೆ. ನೀವು ನಿಮ್ಮ ಎಲ್ಲ ಪಕ್ಕಕ್ಕಿಟ್ಟು, ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ಶನೈಶ್ಚರನ ಸನ್ನಿಧಾನದಲ್ಲಿ ಒಂದು ಕಡ್ಡಿ ಗೀರಿಯಲ್ಲಿ ಹಚ್ತಾ ಇದ್ದೀನಿ ಅಂತಂದರೆ ಶನೈಶ್ಚರನ ಪರಮಸೇವೆಯನ್ನು ಮಾಡ್ತಾ ಇದ್ದೀನಿ. ತೈಲಾಭಿಷೇಕ ಮಾಡಿಸಿ. ಬಹಳ ಬಹಳ ವಿಶಿಷ್ಟವಾದ ತಿಲ ದಾನ ಮಾಡಿ. ಎಳ್ಳನ್ನೇ ದಾನ ಮಾಡಬಹುದು, ಕಪ್ಪು ವಸ್ತ್ರ ದಾನ ಮಾಡಬಹುದು, ಒಂದು ಕಬ್ಬಿಣ ದಾನ ಮಾಡಬಹುದು. ಹೀಗೆ ಅನೇಕ ಪರಿಹಾರ ನಮ್ಮಲ್ಲೇ ನೋಡ್ತಾ ಇದ್ದೀರ. ಪರಿಹಾರ ಮಾರ್ಗಗಳು ಅನೇಕವಿದ್ದಾಗಿ ಇದನ್ನು ಈ ಮಂತ್ರಗಳನ್ನೆಲ್ಲ ಹೇಳ್ಕೊಳ್ಬಹುದು. ಖಂಡಿತ ಎಲ್ಲ ಮಂತ್ರಗಳಿಂದಲೂ ಶನೈಶ್ಚರನ ಕೃಪೆ ಆಗುತ್ತೆ. ಓಕೆ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಎಸ್, 7:30 ಸಂದರ್ಭದಲ್ಲಿ ಭಯ ಬೀಳಬೇಕಾ ಅಂತ ಕೇಳೋರ ಪ್ರಶ್ನೆಗೆ ಶಾಸ್ತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಒಂದು ಕಲ್ಲು ಸುಂದರವಾದ ಶಿಲ್ಪ ಆಗಬೇಕು ಅಂದರೆ ಅದರ ಮೇಲೆ ಉಳಿಪೆಟ್ಟು ಬೀಳಬೇಕು. ಅದೇ ಥರ 7:30 ನಡೀತಾ ಇರೋವಾಗಲೂ ಅಷ್ಟೇ, ಅದು ಮುಗಿಯೋ ಹೊತ್ತಿಗೆ ಒಂದು ಸುಂದರವಾದ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಎಲ್ಲ ಪಾಪಗಳು, ಎಲ್ಲ ದೋಷಗಳು ಕಳೆದು ಒಂದು ಸುಂದರವಾದ ವ್ಯಕ್ತಿ ರೂಪುಗೊಳ್ಳುತ್ತಾನೆ. ಹಾಗಾಗಿ ಭಗವಂತನ ಮೇಲೆ ನಂಬಿಕೆ ಇಡಿ. 7:30 ಎಲ್ಲ ಕಷ್ಟಗಳನ್ನು ಕೂಡ ಮೀರಿ ನಡಿಬಹುದು ಅನ್ನೋದನ್ನು ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.